ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಮತ್ತೆ KHB ಇಂದ ಆಕ್ಷನ್ ಬಂದಿದೆ. ಟೋಟಲ್ ಈ ಸಲ 99 ಸೈಟ್ ಅಕ್ರಾಸ್ ಮಲ್ಟಿಪಲ್ ಲೊಕೇಶನ್ ಅಲ್ಲಿ. ಸೊ ಅದರದ್ದು ಲಾಸ್ಟ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ, ಯಾವ್ಯಾವ ಲೊಕೇಶನ್ ಇದೆ ಎಲ್ಲ ಹೇಳ್ತೀನಿ. ಅದರ ಜೊತೆಗೆ ಜಿಯೋ ಟ್ಯಾಗ್ ಅನ್ನು ಕೂಡ ಲೋಡ್ ಮಾಡಿದ್ದಾರೆ. ಜಿಯೋ ಟ್ಯಾಗ್ ಅನ್ನ ಹೇಗೆ ನ್ಯಾವಿಗೇಟ್ ಮಾಡಬೇಕು, ಪ್ರತಿ ಒಂದು ಲೊಕೇಶನ್ ಕೂಡ ಆಡ್ ಮಾಡಿದ್ದಾರೆ. ಕೆಲವೊಂದು ಡಿಸ್ಟ್ರಿಕ್ಟ್ಸು ಇನ್ನು ಲೋಡ್ ಆಗಿಲ್ಲ. ಎಲ್ಲಿ ಇದನ್ನ ನೋಡಬೇಕು ಅದನ್ನು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ KPP ಅಲ್ಲಿ ಈ ಡೀಟೇಲ್ಸ್ ನ ಹೆಂಗೆ ವ್ಯೂ ಮಾಡ್ಕೋಬೇಕು, ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀವು KPP ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಅಂದ್ರೆ ಮ್ಯಾಪ್ ಆಗಲಿ, ಆಮೇಲೆ CD ರಿಪೋರ್ಟ್ಸ್ ಆಗಲಿ, ಆಮೇಲೆ ಅಪ್ಲಿಕೇಶನ್ ಏನೇನು ತುಂಬಬೇಕು, ಯಾವ್ಯಾವ ತರ ಫಿಲ್ ಮಾಡಬೇಕು, ಅದರ ಜೊತೆಗೆ ಯಾವ ರೀತಿ PT ಶೀಟ್ ಜೊತೆ ನೀವು ಕ್ರಾಸ್ ಚೆಕ್ ಮಾಡಬೇಕು. ಯಾಕಂದ್ರೆ ಪ್ರೀವಿಯಸ್ ಆಪ್ಷನ್ ಅಲ್ಲಿ ತುಂಬಾ ಎರರ್ಗಳಾಗಿದೆ. ಯಾಕಂದ್ರೆ ನೋಟಿಫಿಕೇಶನ್ ಅಲ್ಲಿ ಒಂದು ಡೀಟೇಲ್ಸ್ ಎಲ್ಲ ತುಂಬಾ ಅಂದ್ರೆ ಲಿಟಲ್ ಮ್ಯಾನ್ಯುವಲ್ ಎರರ್. ನೋಟಿಫಿಕೇಶನ್ ಅಲ್ಲಿ ಇರೋದು, KPP ಅಲ್ಲಿ ಇರೋದು, ಮತ್ತೆ ಅವರು ಲೋಡ್ ಮಾಡಿರೋ PT ಶೀಟ್ ಅಲ್ಲಿ ಇರೋ ಡೇಟಾ ಯಾವಾಗಲೂ ಅಂದ್ರೆ ರಸ್ತೆಗಳು, ಕಾರ್ನರ್ ಸೈಟು ಕರೆಕ್ಟ್ ಆಗಿ ಇದೆಯೋ ಇಲ್ಲೋ, ಮೀಟರ್ಗಳು ಕರೆಕ್ಟ್ ಆಗಿದೆ ಅದನ್ನೆಲ್ಲ ನಾವು ಕ್ಲಿಯರ್ ಆಗಿ ನೋಡ್ಕೋಬೇಕಾಗುತ್ತೆ. ಅದನ್ನ ಹೆಂಗೆ ಚೆಕ್ ಮಾಡಬೇಕು ಬಿಫೋರ್ ಯು ಮೇಕ್ ಪೇಮೆಂಟ್, ಆ ಎಲ್ಲ ಡೀಟೇಲ್ಸ್ ನಮ್ಮ ಚಾನಲ್ ಅಲ್ಲಿ ಇವತ್ತು ಹೇಳ್ಕೊಡ್ತೀನಿ ಎಂಡ್ ಟು ಎಂಡ್. ಕೊನೆಯಲ್ಲಿ ಪ್ರತಿಯೊಂದು ಲೊಕೇಶನ್ ಕೂಡ ರಿವ್ಯೂ ಮಾಡ್ತೀನಿ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಎಲ್ಲೆಲ್ಲಿ ಬಂದಿದೆ, ಬೆಂಗಳೂರು, ತುಮಕೂರು, ಬಾಗಲಕೋಟು, ಪಾವಗಡ, ಚಾಮರಾಜನಗರ ಎಲ್ಲ ಬಂದಿದೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ನನ್ನ ಪರ್ಸನಲ್ ಚಾನಲ್ ನೋಡ್ತಾ ಇದ್ರೆ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಮುಂಬರುವ ಆಪ್ಷನ್ಸ್ ಮತ್ತೆ ಹೊಸ ಹೊಸ ಲೇಔಟ್ಗಳನ್ನ ನಾವು ಡೀಟೇಲ್ಸ್ ನ ಕೊಡ್ತಾ ಇರ್ತೀವಿ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವೊಂದು ಡೀಟೇಲ್ಸ್ ಇದೆ. ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ವಿಡಿಯೋ ನೋಡಿದ್ಮೇಲೆ ಏನಾದ್ರೂ ಪಾಯಿಂಟ್ಸ್ ನಾನು ಕವರ್ ಮಾಡಿಲ್ಲ ಅಂತಂದ್ರೆ ಯು ಕ್ಯಾನ್ ಕಾಲ್ ಮಿ ಡೈರೆಕ್ಟ್ಲಿ. ವಾಟ್ಸ್ಆಪ್ ಮಾಡಿ ಬಿಫೋರ್ ಯು ಕಾಲ್. ದ ಓನ್ಲಿ ಸಿಂಪಲ್ ರಿಕ್ವೆಸ್ಟ್, ಇದೇ ತರ ನಿಮಗೆ ಡೀಟೇಲ್ಸ್ಗೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ನಮ್ಮ ಚಾನಲ್ನ ಫಾಲೋ ಮಾಡಿದ್ರೆ ಮಾತ್ರ ಫ್ರೀ ಕನ್ಸಲ್ಟೇಷನ್. ಸೊ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ, ಈ ಡಿಸ್ಕ್ರಿಪ್ಷನ್ ಯೂಸ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಅವ್ರು ಜಾಯ್ನ್ ಆಗಿದ್ರೆ, ಟೆಲಿಗ್ರಾಮ್ ಕಂಫರ್ಟಬಲ್ ಇದ್ರೆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ. ಸೊ ವಾಟ್ಸ್ಆಪ್ ಗ್ರೂಪ್ ಇಲ್ಲ, ವಾಟ್ಸ್ಆಪ್ ಕಮ್ಯುನಿಟಿ ಇರುತ್ತೆ. ಜಸ್ಟ್ ಸೆಕ್ಯೂರ್, ನಿಮ್ಮ ನಂಬರ್ಸ್ ಎಲ್ಲ ಸೆಕ್ಯೂರ್ ಆಗಿರಲಿ ಅಂತ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ಸೊ ಅದಾದ ಮೇಲೆ ಈ ಆಕ್ಷನ್ಗೆ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು, ನಿಮಗೇನಾದ್ರೂ ಡಾಕ್ಯುಮೆಂಟ್ ಹೆಲ್ಪು, ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್ ಇದ್ರೆ ಒಂದ್ಸಲ ಫೋನ್ ಮಾಡಿ ತಿಳ್ಕೊಳ್ಳಿ. ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ನಿಮ್ಗೇನಾದ್ರೂ ಡಾಕ್ಯುಮೆಂಟೇಶನ್ ಮಾಡಿಕೊಡ್ಬೇಕು, ಪ್ರೀವಿಯಸ್ ಆಕ್ಷನ್ ಅಲ್ಲಿ ಯಾವ ತರ ಪ್ರೈಸ್ ಹೋಗಿದೆ, ವಾಟ್ ಇಸ್ ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್, ವಾಟ್ ಇಸ್ ಬೆಸ್ಟ್ ಫಾರ್ ಕನ್ಸ್ಟ್ರಕ್ಷನ್, ಯಾವ ಲೊಕೇಶನ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಒಳ್ಳೆ, ಅದನ್ನೆಲ್ಲ ಕೂಡ ಹೆಲ್ಪ್ ಮಾಡ್ತೀವಿ. ಆಮೇಲೆ ಡಾಕ್ಯುಮೆಂಟೇಶನ್ ಕೂಡ ಮಾಡ್ಕೊಡ್ತೀವಿ. ಲೈವ್ ಬಿಡ್ಡಿಂಗ್ ದಿವಸ ಲೈವ್ ಬಿಡ್ಡಿಂಗು ಮಾಡ್ಕೊಡ್ತೀವಿ. ಸೊ ನಾನೊಬ್ಬ ಫ್ರೀಲ್ಯಾನ್ಸರ್ ಆಗಿರ್ತೀನಿ, ಹಾಗಾಗಿ ನಮಗೆ ಏನೇ ಇದ್ರೂ ಐ ಕ್ಯಾನ್ ಹೆಲ್ಪ್ ಯು ಎಂಡ್ ಟು ಎಂಡ್. ಬಟ್ ವೆನ್ ಯು ಟೇಕ್ ಎಂಡ್ ಟು ಎಂಡ್ ಹೆಲ್ಪ್ ತಗೊಂಡಾಗ ಸ್ವಲ್ಪ ಚಾರ್ಜಸ್ ಇದೇ ಇರುತ್ತೆ, ಸ್ಟ್ಯಾಂಡರ್ಡ್ ಚಾರ್ಜಸ್. ಅದನ್ನ ಇಫ್ ಯು ಆರ್ ಕಂಫರ್ಟಬಲ್ ಎಲ್ಲ ನೋಡಿ, ಎಲ್ಲ ಫ್ರೀ ಆಗೇ ಇದೆ. ಏನಾದ್ರು ಸಣ್ಣ ಪುಟ್ಟ ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲೇ ಕ್ವಶನ್ಸ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ತುಂಬಾ ಕ್ವಶನ್ಸ್ ಇದ್ರೆ, ಕವರ್ ಮಾಡಿಲ್ಲ ಈ ವಿಡಿಯೋದಲ್ಲಿ, ಡೌಟ್ಸ್ ಇದೆ, ಸಪರೇಟ್ ಆಗಿದೆ ಅಂತಂದ್ರೆ ಅದನ್ನೆಲ್ಲ ಲೀಸ್ಟ್ ಡೌನ್ ಮಾಡ್ಕೊಂಡು ನಂಗೆ ಫೋನ್ ಮಾಡಿ, ನಾನು ನಿಮಗೆ ಫ್ರೀಯಾಗಿ ಆನ್ಸರ್ ಮಾಡ್ಕೊಡ್ತೀನಿ. ಎಂಡ್ ಟು ಎಂಡ್ ಹೆಲ್ಪ್ ಇದೆ. ಸೈಟ್ ಹುಡುಕೋದ್ರಿಂದ ಹಿಡಿದು ಡಾಕ್ಯುಮೆಂಟೇಶನ್ ಹಿಡಿದು ಲೈವ್ ಬಿಡ್ಡಿಂಗ್ ಕೂಡ ಮಾಡ್ಕೊಡ್ತೀವಿ. ಲೈವ್ ಬಿಡ್ಡಿಂಗ್ ಆದ್ಮೇಲೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನಮ್ಮ ಸಪೋರ್ಟ್ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವೀಗ ಹೋಗ್ಬೇಕಾಗಿರೋದು KHB ವೆಬ್ಸೈಟ್ ಅಲ್ಲಿ. ಓಕೆ, ಕರ್ನಾಟಕ KHB ಅಂತ ಹೊಡೆದ್ರೆ ಸಾಕು, ಕರ್ನಾಟಕ ವೆಬ್ಸೈಟ್ ಬರುತ್ತೆ. ಇದರಲ್ಲಿ ಇಫ್ ಯು ಗೋ ಟು ರೀಡ್ ಆಲ್, ಇಲ್ಲಿ ನೋಡಿ ಜಿಯೋ ಟ್ಯಾಗ್ ಹಾಕಿದ್ದಾರೆ, ನೋಟಿಫಿಕೇಶನ್ ಹಾಕಿದ್ದಾರೆ. ಇದನ್ನ ಎರಡನ್ನೂ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಎರಡನ್ನೂ ಕೂಡ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ನಾನು ನಿಮಗೋಸ್ಕರ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಜಿಯೋ ಟ್ಯಾಗ್ ಕೂಡ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೊ ನಾವು ಫಸ್ಟ್ ನೋಟಿಫಿಕೇಶನ್ ಹೋಗ್ಬಿಡೋಣ. ಓಕೆ, ಸೊ ಬಿಫೋರ್ ವಿ ಗೋ ಟು ನೋಟಿಫಿಕೇಶನ್, ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್, KPP. ಓಕೆ, ಸೊ ನಾವು ಈ ಆಪ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ KPP, ಕರ್ನಾಟಕ ಪಬ್ಲಿಕ್ ಪೋರ್ಟಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲೇ ನಾವು ಇದನ್ನ ಲಾಗಿನ್ ಮಾಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಆಲ್ರೆಡಿ ನಿಮಗೋಸ್ಕರ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಬಟ್ ನೀವೇನಾದ್ರೂ KPP ಲಾಗಿನ್ ಮಾಡೋಂಗಿದ್ರೆ ಸಿಂಪಲ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಹೌ ಟು ಲಾಗ್ ಇನ್ ಟು KPP ಅಂತ ಹೊಡೆದ್ರೆ ನಂದೇ ಫಸ್ಟ್ ವಿಡಿಯೋ ಬರುತ್ತೆ. ಓಕೆ, ಇಲ್ಲಿ ನೋಡಿ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ. ಇದನ್ನ ವಾಚ್ ಮಾಡಿದ್ರೆ ನಿಮ್ಗೆ ಹೆಂಗ್ ಲಾಗಿನ್ ಮಾಡ್ಬೇಕು ಬರುತ್ತೆ. ಹೌ ಟು ಸಬ್ಮಿಟ್ ಬಿಡ್ ಅಂತ ಕೂಡ, ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹೊಡೆದ್ರೆ ಅಲ್ಲೂ ಕೂಡ ಮಲ್ಟಿಪಲ್ ವಿಡಿಯೋಸ್ ಇದೆ. ನೀವು ಈ ರೆಡ್ ಕಲರ್ ರೆಫರ್ ಮಾಡಿದ್ರೆ ನಂದೇ ವಿಡಿಯೋ ಇದೆ. ಈ ಎರಡು ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ರೆಫರ್ ಮಾಡ್ಬೋದು ಈ ಎರಡು ವಿಡಿಯೋ. ಈ ಎರಡು ವಿಡಿಯೋ ನೋಡಿದ್ರೆ ನಿಮಗೆ KPP ಅಲ್ಲಿ ಹೇಗೆ ಲಾಗಿನ್ ಮಾಡಬೇಕು, ಹೇಗೆ ಬಿಡ್ ಅನ್ನ ಸಬ್ಮಿಟ್ ಮಾಡಬೇಕು, ಹೇಗೆ ಡಾಕ್ಯುಮೆಂಟೇಶನ್ ಇದೆ ಅದೆಲ್ಲ ಇದೆ, ಅದನ್ನ ನೋಡ್ಕೋಬಹುದು. ಅದನ್ನ ನೋಡ್ಕೊಳ್ಳಿ. ಸೊ ಅದಕ್ಕೂ ಮಿಕ್ಕಿ ಮೀರಿ ಅದ್ರ ಕೂಡ ಹೆಲ್ಪ್ ಬೇಕಂದ್ರೆ ನಾವು ಮಾಡ್ಕೊಡಕ್ ರೆಡಿ ಇದ್ದೀವಿ. ಸೊ ಈ ಆಕ್ಷನ್ ನೋಟಿಫಿಕೇಶನ್ ಅಲ್ಲಿ, ಸೊ ಇಟ್ ಸ್ಟಾರ್ಟೆಡ್ ಆಲ್ರೆಡಿ 16th, ಇವತ್ತು 18th, 2 ದಿವಸ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಅವಕಾಶ ಇರೋದು ಮಾರ್ಚ್ 2ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಮಾತ್ರ.
ಸೊ ಟೋಟಲ್ 99 ಸೈಟ್ಸ್ ಇದೆ. ಅವರು 1 to 49, 50 to 99 ಅಂತ ಮಾಡಿದ್ದಾರೆ. ಸೊ 1 to 50 ಸೈಟ್ಗೆ ನಮಗೆ ಸೆಕೆಂಡ್ ಮತ್ತು ಥರ್ಡ್ಗೆ ಬಿಡ್ಡಿಂಗ್ ಇದೆ. 50 ಆದಮೇಲೆ ಥರ್ಡ್ ಮತ್ತು ಫೋರ್ತ್ಗೆ ಬಿಡ್ಡಿಂಗ್ ಇರುತ್ತೆ. ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗುತ್ತೆ. ಸೊ ಇದರಲ್ಲಿ ಸೈಟ್ ಇದೆ, ವಾಣಿಜ್ಯ ಮಳಿಗೆಗಳಿದೆ ಬೆಂಗಳೂರಲ್ಲಿ, ಬ್ಯಾಚುಲರ್ ಕ್ವಾರ್ಟರ್ಸ್ ಇದೆ. ಕ್ವಾರ್ಟರ್ಸ್ ಇದೆ ಸಣ್ಣ ಸಣ್ಣ ರೂಮ್ಗಳು, 10x10, 12x12 ಆ ಥರ. ಈ ಎಲ್ಲ ಡೀಟೇಲ್ಸ್ ಕೂಡ ಇದೆ. ಸೊ ಇದರಲ್ಲಿ ಬಾಗಲಕೋಟ್ ಬಿಳಿಗಿ ಇದೆ, ಮೂಲೆ ನಿವೇಶನಗಳು. ಓಕೆ, ಇದನ್ನ ಹೆಂಗೆ ಓದಬೇಕು ಅಂತಂದ್ರೆ ನಾನು ನಿಮಗೆ ಒಂದು ಮಾತ್ರ ಕ್ಲಿಯರ್ ಮಾಡ್ತೀನಿ ನೋಡಿ. ನಿವೇಶನ ಸಂಖ್ಯೆ ಕೊಟ್ಟಿದ್ದಾರೆ, ಆಕ್ಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇದೆಲ್ಲ ಬೇಕಾಗುತ್ತೆ. ವರ್ಗ ಇದು EWS. EWS, LIG, MIG ಅಂತ ನೀವೇನು ತಲೆ ಕೆಡಿಸ್ಕೋಬೇಡಿ. ಇದು ಆಕ್ಷನ್ ಆಗಿರೋದ್ರಿಂದ ಯಾರು ಯಾವಾಗ ಎಷ್ಟು ಬೇಕಾದರೂ ಸೈಟ್ ತಗೋಬಹುದು, ನೋ ರಿಸ್ಟ್ರಿಕ್ಷನ್. ಪ್ರತಿಯೊಂದು ಆಕ್ಷನ್ ಸೈಟು ಕೂಡ ಅಬ್ಸಲ್ಯೂಟ್ ಸೇಲ್ ಡೀಡ್ ಸಿಗುತ್ತೆ. ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ, ತಗೊಂಡ ತಕ್ಷಣ ಮಾರಬಹುದು. ಸೊ ಇಟ್ ಇಸ್ ಜಸ್ಟ್ ಅ ಕೆಟಗರಿಯಲ್ಲಿ ಬರುವಂತ ಕಾರ್ನರ್ ಸೈಟ್ ಇದು. ಕೆಟಗರಿ ನಾರ್ಮಲಿ 20-30 ಇರುತ್ತೆ, ಅದರ ಕಾರ್ನರ್ ಸೈಟ್ ಇದು. ಸೊ ಪೂರ್ವಕ್ಕೆ ಪಶ್ಚಿಮಕ್ಕೆ ಡೈಮೆನ್ಷನ್ ಕೂಡ ಮೀಟರ್ ಕೊಟ್ಟಿದ್ದಾರೆ. ಟೋಟಲ್ 54. ಇದು 9x6 ಅಂದ್ರೆ 20-30, 9x12 ಅಂದ್ರೆ 30-40, 9x15 ಅಂದ್ರೆ 30-50, 12x18 ಅಂದ್ರೆ 40-60 ಸೈಟ್ ತರ. ಕಾರ್ನರ್ ಸೈಟ್ ಆಗಿರೋದೇ ನಿಮಗೆ ಆಡ್ ಎಲ್ಲೆಲ್ಲಿ 0.8, 0.5, 9, 6, 12, 18 ಬೇರೆ ನಂಬರ್ಸ್ ಎಲ್ಲ ಎಲ್ಲಿ ನೋಡ್ತಿರಲ್ಲ ಅವೆಲ್ಲ ಆಡ್ ಸೈಟ್ಗಳು ಇರುತ್ತೆ. ಅಂದ್ರೆ ಒಂದು 100 ಅಡಿ ಜಾಸ್ತಿ ಇರುತ್ತೆ, ಒಂದು 100 ಅಡಿ ಕಮ್ಮಿ ಇರುತ್ತೆ, 200 ಅಡಿ ಜಾಸ್ತಿ ಇರುತ್ತೆ, 200 ಅಡಿ ಕಮ್ಮಿ ಇರುತ್ತೆ, ಬೇಸ್ಡ್ ಆನ್ ದ ಕೆಟಗರಿ ವೈಸ್. ಸೊ ಮೀಟರ್ಗಳಲ್ಲಿ ಟೋಟಲ್ ಕೊಟ್ಟಿದ್ದಾರೆ. 54 ಮೀಟರ್ ಅಂದ್ರೆ ನೀವು ಈಸಿಯಾಗಿ ಮಾಡಬೇಕು. 54 × 10.7. ಸೊ 580 ಅಡಿ ಬರುತ್ತೆ. ಸೊ ಅದೇ ತರ 108 ಅಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮಂಡಳಿ ಚದುರ ಅಡಿಗೆ ಪ್ರೈಸ್ ಏನು ಹಾಕಿದ್ದಾರೆ ಎಲ್ಲಿ ಬಾಗಲಕೋಟಲ್ಲಿ ನೀವು ಇದನ್ನ ನೋಡಕ್ ಹೋದ್ರೆ 6458 ಡಿವೈಡೆಡ್ ಬೈ 10.7 ಮಾಡಿದ್ರೆ 603 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅದು ಬೇಸ್ಡ್ ಆನ್ ದ ಡಿಮ್ಯಾಂಡ್ ಅಂಡ್ ಸರ್ವೆ. ಈ ಸೈಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಒಂದು 500 ರೂಪಾಯಿ ಫೀಸು, 50,000 EMD. ಅಂದ್ರೆ ಪರ್ಮಿಷನ್ಗೆ ಪರ್ ಸೈಟ್ 50,000 ಕಟ್ಟಲೇಬೇಕು. ನೀವು 4 ಸೈಟ್ ಹಾಕ್ತೀನಿ ಅಂದ್ರೆ 2 ಲಕ್ಷ, ಅಷ್ಟು ಸೈಟ್ ಹಾಕ್ತೀನಿ ಅಂದ್ರೆ ಅದು ಎಷ್ಟು ಸೈಟ್ ಇದೆ ಅಷ್ಟು 50 ಲಕ್ಷ, 50,000 ಕಟ್ಟಬೇಕಾಗುತ್ತೆ. ಸೊ ಇದೇ ತರ. ಸೊ ಆಮೇಲೆ ನಮಗೆ ಬಳ್ಳಾರಿ ಮುಂಡರ್ಗಿಯಲ್ಲಿದೆ 10,000 ಪರ್ ಸ್ಕ್ವೇರ್ ಫೀಟ್, ಅಂದ್ರೆ 1,000 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ, 1,000 ಕಮ್ಮಿ ಬರುತ್ತೆ. ಅದ್ರ ಜೊತೆಗೆ ಕುಣಗಲ್ ಬಳ್ಳಾರಿಯಲ್ಲಿ ಇದೆ ಸೇಮ್. ನೋಡಿ ಎಲ್ಲಿ ನಿಮಗೆ 13.3 ಬರುತ್ತಲ್ಲ. ಸೊ ಇವೆಲ್ಲ ಮೀಟ್ರು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ಜಸ್ಟ್ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 13.3 ಇಂಟು 3.12 ಏನೋ ಬರುತ್ತೆ ಒಂದು ಮೀಟ್ರಿಗೆ. ಸೊ 41 ಅಡಿ. ಈ ತರ ನೀವು ಅರ್ಥ ಮಾಡ್ಕೋಬೇಕು. ಸೊ ಟೋಟಲ್ ಇಲ್ಲ ಅಂದ್ರೆ ನಿಮ್ಗೆ ಸ್ಟ್ರೈಟ್ ಫಾರ್ ಇಲ್ಲೇ ನೋಡಿ ಆಡ್ ತುಂಬಾ ಆಡ್ ಇದೆ ಅಂತ ಹೆಂಗ್ ಗಮನಿಸಬೇಕು ಅಂತಂದ್ರೆ ಇಲ್ಲಿ ಇಲ್ಲೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 12.9, 11.8 ಅಂದ್ರೆ ಏನು ಅಷ್ಟೊಂದು ಆಡ್ ಇರಲ್ಲ, ಒಂದ್ 2-3 ಅಡಿ ಆಡ್ ಇರುತ್ತೆ. ಬಟ್ ಅದೇ ನೀವು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ತುಂಬಾ ಆಡ್ ಇರೋದು ಯಾವ್ದು ಇಲ್ಲಿ 14, 15, 16, 16, 17, 12 ತುಂಬಾ ಆಡ್ ಇರೋದು ಯಾವುದು ಇಲ್ಲ ಇಲ್ಲಿ. ಬಟ್ ಒಂದ್ ಮೀಟರ್ಗೆ ಅಂದ್ರೆ 3 ಅಡಿ ಪ್ಲಸ್ ಆಡ್ ಅದನ್ನ ನೀವು ಗಮನದಲ್ಲಿ ಇಟ್ಕೋಬಹುದು. ಸೊ ಈ ಚದುರ ಮೀಟರ್ ಅಲ್ಲಿ 208 ಬಂದ್ರೆ ಇಂಟು 10.7 ಮಾಡಿದ್ರೆ ನಿಮಗೆ ಬರುತ್ತೆ. ಸೊ ಇದು ಕೂಡ 1,000 ಸೊ ನೆಕ್ಸ್ಟ್ ತೆರಣಕಾಂಬೆ. ಐ ಥಿಂಕ್ ಇವೆಲ್ಲ ಲಾಸ್ಟ್ ಟೈಮ್ ಬಂದಂಗಿತ್ತು ಸೈಟ್. ಒಂದು 2 ಸೈಟ್ ಮಾತ್ರ ಅಡಿಷನಲ್ ಆಗಿ ಆಡ್ ಮಾಡಿದ್ದಾರೆ. ಸೊ 2 ಬ್ಯೂಟಿಫುಲ್ ಆಗಿ 30-40 ಇದೆ, ಒಂದು ಆಡ್ ಸೈಟ್ ಇಲ್ಲಿ ನೋಡಿ 13.3 ಅಂಡ್ 9 ಅಂದ್ರೆ 30 ಅಡಿ ಅಪ್ರಾಕ್ಸಿಮೇಟ್ಲಿ. 13.3 ಅಂದ್ರೆ 44-45 ಅಡಿ. ಅಂದ್ರೆ ನಿಮ್ಗೆ ಇಲ್ಲೇನ 15 ಅಡಿ ಡಿಫ್ರೆನ್ಸ್ ಇದೆ. ಓಕೆ, ಸೊ 15 ಅಡಿ ಡಿಫ್ರೆನ್ಸ್ ಇರೋ ಸೈಟ್ ನ ತಗೊಂತೀರಾ ಒಂದ್ ಸೈಡ್ ಇಂದ ಒಂದು, ಅದು ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದೇ ಲೋಯೆಸ್ಟ್ ಪ್ರೈಸ್ ತೆರಣಕಾಂಬೆಯಲ್ಲಿ. ಮಾನ್ವಿ ಮತ್ತೆ ಇದು ಮಾತ್ರ ಲೋಯೆಸ್ಟ್ ಇದೆ. ಸೊ ಈ ತರ ಅರ್ಥ ಮಾಡ್ಕೋಬೇಕು ನೀವು. ಗದಗ್ ಸಾಯಿಬಾಬಾ ಟೆಂಪಲ್ ಹಿಂಭಾಗ ಬೆಟಗೇರಿ ಇದೆ. ಇಲ್ಲಿ ಎಲ್ಲಾ ಸೈಟ್ಗಳು ತುಂಬಾ ಆಡ್ ಆಗಿ ಇದೆ. ಸೊ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ದು ಕೂಡ ಒಂದು ಸೈಟ್ ಸೇಲ್ ಇದೆ, ಅದತ್ರ 2,000 ಅಡಿ ಅಲ್ಲ 1,600 ಅಡಿ. ಇದಕ್ಕಿಂತ ಬೇಕಾದ್ರೆ 100 ರೂಪಾಯಿ ಕಮ್ಮಿಗೆ ಕೊಡ್ತೀವಿ. ಆಕ್ಷನ್ ಪ್ರೈಸ್ಗಿನ ಕಮ್ಮಿಗೆ ಕೊಡ್ತೀವಿ ನಾವು. ವಿ ಆರ್ ಓಕೆ, ಬಿಕಾಸ್ ನಾವು ತುಂಬಾ ಹಳೆ ಟೈಮಲ್ಲಿ ತಗೊಂಡಿರುವಂತದ್ದು. ಈಗ ಇದು ತುಂಬಾ 800 ರೂಪಾಯಿ 1,000 ರೂಪಾಯಿ ಇರುವಂತ ಸೈಟ್ ಲೊಕೇಶನ್ ಇದು. ಈಗ 2,300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟಿಂಗ್ ಪ್ರೈಸ್ ಆಗಿದೆ. ಬಿಕಾಸ್ ಆಫ್ ಅಲ್ಲಿ ಔಟರ್ ರಿಂಗ್ ರೋಡ್ ಬಂದಿದೆ ಪಕ್ಕದಲ್ಲಿ ಲೇಔಟ್ ಅಲ್ಲಿ, ಅದಕ್ಕೋಸ್ಕರ ಇನ್ನೂ ತುಂಬಾ ಬೆಳೆಯುತ್ತೆ ಇದು. ಸೊ ಇಲ್ಲಿ ಯಾರಾದ್ರೂ ಸ್ಪೆಷಲಿ ಈ ಲೇಔಟ್ ಅಲ್ಲಿ ನೋಡ್ತಾ ಇದ್ರೆ, ನನ್ನ ಹತ್ರ ಒಂದು ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಇದೆ 1,600 ಅಡಿ. ಇದಕ್ಕೆ ನಾವು ಬೇಕಾದ್ರೆ 100 ರೂಪೀಸ್ ಕಮ್ಮಿಗೆ ಕೊಡ್ತೀವಿ. ಯು ಕ್ಯಾನ್ ಕಾಲ್ ಮಿ ಡೈರೆಕ್ಟ್ಲಿ. ಸೊ ರಾಯಚೂರು ಮಾನ್ವಿ ಲೋಯೆಸ್ಟ್ ಪ್ರೈಸ್ ಮೊನ್ನೆ ಕೂಡ 350 ರೂಪಾಯಿ ಅಲಾಟ್ ಆಗಿತ್ತು. ಇಲ್ಲಿ ನೋಡಿದ್ರೆ 4,450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಬಂದಿದೆ, 425 ರೂಪಾಯಿ ಬಂದಿದೆ. ಅಲಾಟ್ಮೆಂಟ್ ಇಸ್ ಡಿಫ್ರೆಂಟ್ ಬಿಕಾಸ್ ಅಲಾಟ್ಮೆಂಟ್ ಇಸ್ ಲೈಕ್ ಸೆಂಟರ್ ಸೈಟ್. ಇದು ಕಾರ್ನರ್ ಆಗಿರೋದ್ರಿಂದ 120 ರೂಪೀಸ್ ಜಾಸ್ತಿ, 150 ರೂಪೀಸ್, ವಿಚ್ ಇಸ್ ಅಗೇನ್ ಡಿ ಸೆಟ್. ರಾಯಚೂರಲ್ಲಿ ಇನ್ನೊಂದು ಲೊಕೇಶನ್ ಅಲ್ಲೂ ಇದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಹುಳಿಯಾರ್, ಇದ್ರ ಲಾಸ್ಟ್ ಟೈಮ್ ಕೂಡ ಬಂದಿತ್ತು. ಇಲ್ಲಿ ಪ್ರೈಸ್ ಆಲ್ಮೋಸ್ಟ್ ಕ್ಲೋಸ್ ಟು 2,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಮಲ್ಟಿಪಲ್ ಸೈಟ್ ಇದೆ, ಒಳ್ಳೆ ಲೊಕೇಶನ್, ಸಿಟಿ ಸೆಂಟ್ರಲ್ ಬರುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ತುಮಕೂರು ಪಾವಗಡ, ಇದು ಟುವರ್ಡ್ಸ್ ಆಂಧ್ರ ಹತ್ರ ಇದೆ. 1,200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್, ವಿಚ್ ಇಸ್ ವೆರಿ ಡೀಸೆಂಟ್ ಸ್ಟಾರ್ಟಿಂಗ್ ಪ್ರೈಸು. ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಇನ್ ಕೇಸ್ ಬೆಂಗಳೂರವರಾದ್ರೆ.
ತುಮಕೂರು, ಗೂಳೂರು ಇಲ್ಲಿ 2000 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಮಲ್ಟಿಪಲ್ ಆಡ್ ಸೈಟ್ ಇದೆ, ತುಂಬಾ ಆಡ್ ಸೈಟ್ಗಳು ಕೂಡ ಬಂದಿದೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬಹುದು. ಇನ್ ಕೇಸ್ ತುಮಕೂರು ಅವರಾದ್ರೆ ಬೆಸ್ಟ್ ಲೊಕೇಶನ್. ಯು ಡೋಂಟ್ ಇವನ್ ಥಿಂಕ್ ಟು ಮಚ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆಕ್ಷನ್ ಅಲ್ಲಿ ಒಂದು ಸ್ವಲ್ಪ ಪ್ಲಾನಿಂಗ್ ಎಲ್ಲ ನೀಟಾಗಿ ಮಾಡಿ, ಸೈಟ್ ಸೆಲೆಕ್ಷನ್ ನೀಟಾಗಿ ಮಾಡಿ ಹಾಕಿ. ಯಾಕಂದ್ರೆ ಈ ಲೇಔಟ್ ಅಲ್ಲಿ ಸ್ಪೆಷಲಿ ಇಟ್ ಹ್ಯಾಸ್ ಅ ಪೊಟೆನ್ಶಿಯಲ್ ಟು ರೀಚ್ 2500 3000 ಇದೆ. ಈ ಸೈಟ್ ಅಲ್ಲೂ ಕೂಡ ನನ್ನ ಹತ್ರ ಒಂದು 30-50 ನಾರ್ತ್ ಫೇಸಿಂಗ್ ಸೈಟ್ ಇದೆ. ಇಂಟ್ರೆಸ್ಟ್ ಇದೆ ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ. ವಿ ಆರ್ ಗಿವಿಂಗ್ ಯು ಲಿಲ್ ಈಕ್ವಲ್ ಟು ದಿಸ್ ಪ್ರೈಸ್ ಓನ್ಲಿ. ಬೆಂಗಳೂರು ನಗರ, ಸೂರ್ಯನಗರ ಫೇಸ್ 3 ಮಲ್ಟಿಪಲ್ ಟೈಮ್ಸ್ ಒಂದು 15-20 ಸಲ ಬಂದ್ಬಿಡಿದೆ ಈ ಲೇಔಟ್ ಅಲ್ಲಿ. ಸೊ ಆಸ್ ಆಫ್ ನೌ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಪ್ರೈಸ್ ಈಗ 4000 ಆಗಿಬಿಟ್ಟಿದೆ ಸ್ಟಾರ್ಟಿಂಗ್ ಪ್ರೈಸು. ತುಂಬಾ ಆಡ್ ಸೈಟ್ಗಳಿದೆ ಅಂಡ್ ಮೋರ್ ಓವರ್ ಬಿಗ್ ಸೈಟ್ಗಳಿದೆ. ಓಕೆ, ನೀವೇನಾದ್ರೂ ಒಂದು 7000 ಅಡಿ ಒಂದು 5-10 ಗುಂಟೆ ಜಾಗ ಬೇಕು ಅಂದ್ರೂ ಕೂಡ ಆ ಥರದ್ದು ಒಂದು HIG ಇದೆ ನೋಡಿ. ಓಕೆ, ನೀವು ಇದನ್ನು ನೋಡ್ಬೋದು. ಮಿನಿಮಮ್ ಲೋಯೆಸ್ಟ್ ಅಂದ್ರೆ ಇಲ್ಲಿ 2400 ಸ್ಕ್ವೇರ್ ಫೀಟ್. ಅಂದ್ರೆ ನೀವು ಇಲ್ಲಿ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೂ ನಿಮ್ಗೆ ಯಾವುದೇ ರೀತಿ 20-30-40 ಸೈಟ್ಗಳು ಇಲ್ಲಿಲ್ಲ. ಸೊ ನೀವು ಲೋಯೆಸ್ಟ್ ಹೋದ್ರೂ 40-60 ಇಂಟು ಡಿವೈಡೆಡ್ ಬೈ ನಿಮಗೆ ಬೇಸಿಕ್ ಪ್ರೈಸಸ್ ಸಿಗುತ್ತೆ ಅಂತ ಅನ್ಕೋಣ, ಯಾರು ಬಂದಿಲ್ಲ ಅಂತೇಳಿ. ಬಟ್ ಸ್ಟಿಲ್ ಯು ವಿಲ್ ಎಂಡ್ ಅಪ್ ಪೇಯಿಂಗ್ 4000 ರುಪೀಸ್. ಅಂದ್ರೆ ನೀವು 1 ಕೋಟಿ ಬಜೆಟ್ ಇದ್ರೆ ಮಾತ್ರ ಸೂರ್ಯನಗರ ಫೇಸ್ 3 ಸ್ಪೆಷಲಿ ಮುಟ್ಬೋದು. ಹೈಯೆಸ್ಟ್ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ ಇದನ್ನ ಲೆಕ್ಕ ಹಾಕ್ಬಿಡೋಣ. ಯಾವುದು 667 ಇಂಟು 4000 ಎಲ್ಲ ಸೇರಿ 3 ಕೋಟಿ. 1 ಕೋಟಿಯಿಂದ 3 ಕೋಟಿ ರೇಂಜ್ ಅಲ್ಲಿ ಈ ಲೇಔಟ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗ್ತಾ ಇದೆ ನೋಡಿ. ಇನ್ ಕೇಸ್ ಸಿಂಗಲ್ ಯಾರಾದ್ರೂ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಈ ಜಾಯಿಂಟ್ ಹೋಗ್ಲಿಕ್ಕೆ ಒಂದು ಆಪರ್ಚುನಿಟಿ ಇದೆ. ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವರು ಒಂದು 2-3 ಜನ ಸೇರಿ ಹಾಕೊಂಡು ಏನಾದ್ರು ಮಾಡೋಂಗಿದ್ರೆ ನೀಟಾಗಿ ಪ್ಲಾನ್ ಮಾಡಿ ತಗೊಳ್ಳಿ. ಅಂದ್ರೆ ಲಾಂಗ್ ಟರ್ಮ್ಗೆ ಕನ್ಸ್ಟ್ರಕ್ಷನ್ ಏನಾದ್ರು ನೋಡ್ತಾ ಇದ್ರೆ, ಯಾಕಂದ್ರೆ ಇಂಡಿವಿಜುವಲ್ ಆಗಿ ಸೈಟ್ ತಗೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಬಿಕಾಸ್ ಆಫ್ ಪ್ರೈಸ್ ಸ್ಟ್ಯಾಂಡ್ ಪಾಯಿಂಟ್. ಬೆಂಗಳೂರು ರಾಜಾಜಿನಗರದಲ್ಲಿ ಒಂದೇ ಒಂದು ಸೈಟ್ ಇದೆ, ಅದು ಕೂಡ ಲೈಕ್ ಹತ್ತತ್ರ 1000 ಅಡಿ ಬರುತ್ತೆ. ಹಳೆ ನಂಬರ್ 92/A. ಇದ್ರದ್ದು ಲೊಕೇಶನ್ ಇನ್ನೂ ಹಾಕಿಲ್ಲ. ಯಾರಾದ್ರೂ ಈ ಪ್ಲೇಸ್ ಅಲ್ಲಿ ಇದ್ದು ಲೊಕೇಶನ್ ನೋಡಿದ್ರೆ ನನಗೆ ಶೇರ್ ಮಾಡಿ. ಬಟ್ ಇದ್ರದ್ದು ಪ್ರೈಸ್ 30,000 ಸ್ಕ್ವೇರ್ ಮೀಟರ್ ಇದೆ, ಅಪ್ರಾಕ್ಸಿಮೇಟ್ಲಿ 27,000 ಪರ್ ಸ್ಕ್ವೇರ್ ಫೀಟು. ರಾಜಾಜಿನಗರ KHB ಲೇಔಟ್ ಅಲ್ಲಿ ಬರುತ್ತೆ ಇದು. ನೀವೇನಾದ್ರೂ ಅಲ್ಲಿ ನೋಡ್ತಾ ಇದ್ರೆ ಟ್ರೈ ಮಾಡ್ಬೋದು. ಬಟ್ ನಿಮ್ ಬಜೆಟ್ ಒಂದು 35,000 ಕೆಳಗಡೆ ಇದ್ರೆ ಟ್ರೈ ಮಾಡಕ್ ಹೋಗ್ಬಿಡಿ, ಬಿಕಾಸ್ ವೆರಿ ವೆರಿ ಹೈಲಿ ಡಿಮ್ಯಾಂಡೆಡ್ ಏರಿಯಾ. ಕರೆಂಟ್ ಕಂಡೀಷನ್ ಏನಿದೆ ಗೊತ್ತಿಲ್ಲ, ಯಾವ ರೀತಿ ಇದೆ ಗೊತ್ತಿಲ್ಲ, ಬಟ್ ಒಂದ್ಸಲ ನೋಡಿ ಚೆಕ್ ಮಾಡ್ಬಿಟ್ಟು. ಸೊ ಬೆಂಗಳೂರು ನಗರ ಸಿದ್ದಾಪುರ ಗೊತ್ತು, ಲಾಲ್ಬಾಗ್ ಪಕ್ಕದಲ್ಲಿರುವಂತಹ ಇದು. ಇಲ್ಲಿ ಕೆಲವೊಂದು ಫ್ಲಾಟ್ಗಳು ಕೂಡ ಇದೆ ಅಂತ ಹೇಳಿದ್ದಾರೆ, ಬಟ್ ಇದು ಯಾವ ತರ ಇದೆ ನನಗೆ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಬಟ್ ಅಗೈನ್ ನಾನು ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಇದ್ರೆ, ನಮ್ಮ KHB ಅವ್ರು ಏನಾದ್ರು ನೋಡ್ತಾ ಇದ್ರೆ, ಡೀಟೇಲ್ಸ್ ಇದ್ರೆ ಪ್ಲೀಸ್ ನನಗೆ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ. ಅದರ ಜೊತೆಗೆ ಇನ್ ಕೇಸ್ ವಿಡಿಯೋ ನೀವು ಯಾರಾದ್ರೂ ಹೋಗಿ ವಿಡಿಯೋಸ್ ಏನಾದ್ರು ಇದ್ರೆ ಕೂಡ ನನಗೆ ಕಳಿಸ್ಕೊಡಿ. ಐ ವಿಲ್ ಚೆಕ್ ಇಟ್. ಕೆಲವೊಂದು ವಾಣಿಜ್ಯ ಮಳಿಗೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಬಂದ್ಬಿಟ್ಟು ಲೈಕ್ 160 ಅಡಿ ಸ್ಕ್ವೇರ್ ಫೀಟ್. ಬ್ಯಾಚುಲರ್ ರೂಮ್ ಅಂದ್ರೆ ಮೋಸ್ಟ್ಲಿ ಇದು ಲೈಕ್ ನಾರ್ಮಲ್ ರೂಮ್ಸ್ ಎಲ್ಲ ಇರುತ್ತಲ್ಲ, ಆ ತರ ರೂಮ್ಸ್. ಬಟ್ ಯಾವ ತರ ಎಲ್ಲಿ ಬರುತ್ತೆ ಏನ್ ಬರುತ್ತೆ ನಾಟ್ ಐಡಿಯಾ. ಬಟ್ ನನಗೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ಹೋಗ್ಬಿಟ್ಟು ನಾನು ಇದನ್ನ ನೋಡ್ತೀನಿ. ಸೊ ಸೆಕೆಂಡ್ ಥಿಂಗ್, ಎಲ್ಲ ಬೇಸಿಕ್ ರೂಲ್ಸ್ ಇದೆ. ಮೋರ್ ದನ್ 18 ಇಯರ್ಸ್ ಇರಬೇಕು, ಪ್ಯಾನ್ ಕಾರ್ಡ್ ಫೋಟೋ ಹಾಕಬೇಕು, 18 ವರ್ಷದ ಮೇಲ್ಪಟ್ಟವ್ರು ಇರಬೇಕು, 500 ರೂಪಾಯಿ ಫೀಸು, 50,000 ರೂಪಾಯಿ ಪರ್ EMD ಶುಲ್ಕ ಇರುತ್ತೆ. ಇನ್ ಕೇಸ್ ಸಕ್ಸಸ್ ಆದರೆ ವಿತಿನ್ 3 days ಅಲ್ಲಿ ನೀವು ಇದನ್ನ ಕನ್ಫರ್ಮ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕೆ ಬ್ಯಾಂಕ್ ಲೋನು ಎಲ್ಲ ಕೂಡ ಸಿಗುತ್ತೆ. KPP ಎಲ್ಲ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ರೆ ಇನ್ಯಾವುದು ಅಂತಹ ಡೀಸೆಂಟ್ ಇನ್ಫಾರ್ಮೇಶನ್ ಮಲ್ಟಿಪಲ್ ಟೈಮ್ಸ್ ನಾವೆಲ್ಲ ಓದಿದ್ದೀವಿ, ನೀವು ಕೂಡ ಒಂದ್ಸಲ ಶೇರ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 11 ಇಸ್ ವೆರಿ ಇಂಟ್ರೆಸ್ಟಿಂಗ್. ಈ ಹರಾಜಿನಲ್ಲಿ ಒಂದು ಸೊತ್ತಿಗೆ ಒಬ್ಬನೇ ಬಿಡ್ಡುದಾರ ಬಿಡ್ ಮಾಡಿದ್ದಲ್ಲಿ ಸದರಿ ಬಿಡ್ ಅನ್ನು ತಿರಸ್ಕರಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರಿವಿಯಸ್ಲಿ ಎಲ್ಲ ಸಿಂಗಲ್ ಬಿಡ್ಡರ್ ಇದ್ರೆ 2 ಬಿಡ್ ಮಾಡಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಇದೊಂದು ಸ್ವಲ್ಪ ಸ್ಟೇಟ್ಮೆಂಟ್ ಯಾಕೋ ಲಿಟಲ್ ಕನ್ಫ್ಯೂಷನ್ ಇದೆ ನನಗೂ ಕೂಡ. ಏನು ಸಿಂಗಲ್ ಬಿಡ್ಡರ್ ಇದ್ದು 2 ಬಿಡ್ ಮಾಡಿದ್ರೆ ಕೊಡ್ತಾರೋ ಇಲ್ವೋ, ಅಥವಾ ಮಿನಿಮಮ್ 2 ಬಿಡ್ಡರ್ ಇರಬೇಕು ಅಂತ ಏನಾದ್ರು ಹಾಕಿದ್ರೆ ಇನ್ನೂ ಈಸಿ ಆಗಿರೋದು, ಅದನ್ನ ಹೇಳ್ತಾ ಇದ್ರು. ಕ್ಲಾರಿಟಿ ಇಲ್ಲ. ಇನ್ ಕೇಸ್ ನೀವೇನಾದರೂ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾ ಇದ್ರೆ ನನಗೆ ಕಮ್ಯುನಿಕೇಟ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಎವ್ರಿಬಡಿಗೆ. ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇದು ಸಿಂಗಲ್ ಬಿಡ್ಡರ್ ಇದ್ದು 2 ಬಿಡ್ಡರ್ ಮಾಡಿದ್ರೆ ಕೊಡ್ತೀವಿ ಅಂತಾನೆ ಹೇಳೋದ್ ಬದಲು ಏನೋ ಸ್ವಲ್ಪ ಮಿಸ್ಟೇಕ್ ಆದಂಗಿದೆ. ಬಟ್ ಸ್ಟಿಲ್ ನಾಟ್ ಅ ಪ್ರಾಬ್ಲಮ್, ಐ ವಿಲ್ ಚೆಕ್. ನೀವು ಕೂಡ ಅವ್ರಿಗೆ ಕಾಲ್ ಮಾಡಿ ಕಸ್ಟಮರ್ ಕೇರ್ಗೆ ಮಾತಾಡಿ, ನಾನು ಕೂಡ ಚೆಕ್ ಮಾಡಿ ನಾನು ನಮ್ಮ ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ರೆಸ್ಟ್ ಆಲ್ ಇಸ್ ರಿಮೈನ್ಸ್ ದ ಸೇಮ್. ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್. ಇದೇ KHB ವೆಬ್ಸೈಟ್ ಅಲ್ಲಿ ಜಿಯೋ ಟ್ಯಾಗ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಲಿಂಕ್ ಅನ್ನೇ. ಓಕೆ, ಪ್ರತಿ ಸಲ ಇದು ತುಂಬಾ ಎಲ್ಲ ಸೈಟ್ಗಳು ಲೋಡ್ ಆಗಿಲ್ಲ, ರಿಫ್ರೆಶ್ ಮಾಡ್ತಾ ಇರಿ, ನೋಡ್ತಾ ಇರಿ, ಬಿಕಾಸ್ ಈಗ 2 days ಆಯ್ತು. ಮೋಸ್ಟ್ಲಿ ಎನಿ ಟೈಮ್ ಇದು ಅಪ್ಡೇಟ್ ಆಗ್ಬೋದು. ಬಟ್ ಆಸ್ ಆಫ್ ನೌ ಅಪ್ಡೇಟ್ ಆಗಿರುವಂತ ಲೊಕೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್.
ಅದರಲ್ಲಿ ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಫಾಲೋಡ್ ಬೈ ಇದೊಂದು ಫಾರ್ಮು. ಓಕೆ, ಇದನ್ನು ಕೂಡ ನೀವು KPPಯಲ್ಲೇ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕೂಡ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಸಿಂಪಲ್ ನೇಮ್ಸು, ವೈಫ್ ಆಫ್ ಯಾವುದು, ಆಕ್ಷನ್ ನಂಬರ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಆಕ್ಷನ್ ನಂಬರ್ ಆಲ್ರೆಡಿ ಇದೆ. ಆಮೇಲೆ ಸೈಟ್ ನಂಬರು, ಡೈಮೆನ್ಷನ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ರೆ ಅದನ್ನೇ ಮೆನ್ಷನ್ ಮಾಡಿ, ಯಾವ ಲೇಔಟು, ಇಲ್ಲ ಬೆಂಗಳೂರು ಸೂರ್ಯನಗರನೋ, ಗದಗ್, ಬೆಡಗೇರಿ ಲೇಔಟ್ ಅದನ್ನು ಹಾಕಿ. ಸೊ ಈ ಡೀಟೇಲ್ಸ್ನ ಸ್ವಲ್ಪ ಕ್ಯಾಪಿಟಲ್ ಲೆಟರ್ನ ನೀಟಾಗಿ ಬರೀರಿ. ಓಕೆ, ಸೊ ಇದು ಕಾಂಟ್ಯಾಕ್ಟ್ ಡೀಟೇಲ್ಸು, ಆಧಾರ್ ನಂಬರು, ಪ್ಯಾನು, ಕಮ್ಯುನಿಕೇಷನ್ ಅಡ್ರೆಸ್ ಎಲ್ಲ ಒಂದು ಫೋಟೋ ಹಾಕಿ ಸಿಗ್ನೇಚರ್ ಮಾಡಿ, ಅಕೌಂಟ್ ನಂಬರು ಇವೆಲ್ಲ ಮೆನ್ಷನ್ ಮಾಡಿ ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಕೆಳಗಡೆ ಬರೋದು ಜಾಯಿಂಟ್ ರಿಜಿಸ್ಟ್ರೇಷನ್ಗೆ. ನಾನು ಹೇಳ್ದಲ್ಲ, ದೊಡ್ಡ ದೊಡ್ಡ ಸೈಟ್ ನೀವೇನಾದರೂ ಕಾಮನ್ ಫ್ರೆಂಡ್ಸ್ ಇದ್ದರೆ, ನಿಮ್ಮ ತಲೆಯಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ಒಂದೇ ಲೆವೆಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಅಥವಾ ನೀವು ಆ ಥರ ಮಾತಾಡ್ತಾ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೇಮು, ರಿಲೇಷನ್ನು, ಏಜು ಇವನ್ನೆಲ್ಲ ಹಾಕಿಬಿಟ್ಟು ನೀವು ಇದನ್ನು ಜಾಯಿಂಟ್ ರಿಜಿಸ್ಟ್ರೇಷನ್ ಎಸ್. ಸೊ ಇದನ್ನೆಲ್ಲ ಅವ್ರದ್ದು ಕೂಡ ಪ್ಯಾನ್ ಐಡಿ, ಅವ್ರದ್ದು ಆಧಾರ್, ಅಂದರೆ 4 ಜನದವರೆಗೂ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಈಗ ಲೈಕ್ ಟೋಟಲ್ ಒಂದು 5 ಜನ ಸೇರಿ ದೊಡ್ಡ ಸೈಟ್ ತೊಗೊಂಡು ಏನೋ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡಿ, ಅವ್ರದ್ದೆಲ್ಲ ಸೈನ್ ಹಾಕಬೇಕು. ಸೊ ಇದನ್ನೆಲ್ಲ ನೀಟಾಗಿ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಕೂಡ ನನಗೆ ಕಾಲ್ ಮಾಡಿ. ಸೊ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಕ್ರಾಸ್ ಚೆಕಿಂಗ್ ಎ ಡೇಟಾ. ಕೆಲವೊಬ್ರು ಇಲ್ಲಿಂದ ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ, ಅಲ್ಲಿಯವ್ರು ಇಲ್ಲಿ ಬಂದು ನೋಡೋಕ್ಕಾಗಲ್ಲ. ಬಟ್ ಕೆಲವೊಂದು ಬೇಸಿಕ್ ಆಗಿ ಕ್ರಾಸ್ ಚೆಕ್ ಮಾಡಲೇಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನು KHBಯಲ್ಲಿ ನೀವು ಇದನ್ನು KPPಯಲ್ಲಿ ಲಾಗಿನ್ ಮಾಡಿದಾಗ ಪಬ್ಲಿಷ್ಡ್ ಸ್ಟೇಟಸ್ ತಗೊಂಡು KHB ಅಂತ ಹೊಡೆದ್ರೆ, ಪ್ರೊಕ್ಯೂರ್ಮೆಂಟ್ ಡೀಟೇಲ್ ಸರ್ಚ್ ಮಾಡಿದ್ರೆ ಈ ಥರ ಡೀಟೇಲ್ಸ್ ಬರುತ್ತೆ. ಆಕ್ಷನ್, ಕಾರ್ನರ್ ಪ್ರಾಪರ್ಟಿ, ಸೈಟ್ ನಂಬರ್ 108, ಬಾಗಲಕೋಟ್ ಡಿಸ್ಟ್ರಿಕ್ಟ್, ಬಿಳಿಗಿ ಅಂತೇಳಿ. ಸೊ ನಾನು ಇದನ್ನೇ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಫಸ್ಟ್ ಒನ್ ಏನಿದೆಯಲ್ಲ, ಇದು ವ್ಯೂ ಡೀಟೇಲ್ಸ್. ಸೊ ಇದರಲ್ಲಿ ಕೂಡ ಅದೇ ಸೈಟ್ ನಂಬರ್, ಅದೇ ಡೀಟೇಲ್ಸ್, ನಾನು ಏನೇನು ಡೌನ್ಲೋಡ್ ಮಾಡಿದ್ದೀನಲ್ಲ ಅದೆಲ್ಲ ಹಾಗೆ ಇದೆ. ಓಕೆ, ಸೊ ಯಾರಿಗಾದ್ರೂ ಡೌಟ್ ಇದ್ದರೆ ಪರ್ಟಿಕ್ಯುಲರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ಬೋದು. ಮತ್ತೆ ಡೇಟ್ಗಳ್ನು ಕೂಡ ಅವ್ರು ಮತ್ತೆ ಇಲ್ಲಿ ಒಳಗಡೆ ಒಂದ್ಸಲ ಹಾಕಿದ್ದಾರೆ. ಸೊ CD ರಿಪೋರ್ಟನ್ನ ಡೌನ್ಲೋಡ್ ಮಾಡಬೇಕು. ಫಾರ್ಮ್ಯಾಟ್ ಸಿಗ್ನೇಚರ್ ನಾನೇನಿಗೆ ತೋರಿಸ್ದಲ್ಲ ಯಾವ ಥರ ಫಿಲ್ ಮಾಡಬೇಕು ಅದನ್ನು, ಮ್ಯಾಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿಂದನೇ. ನಾನು ನಿಮಗೋಸ್ಕರ ಈಗ ಮ್ಯಾಪನ್ನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ, CD ರಿಪೋರ್ಟ್ ಕೂಡ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಹೆಂಗೆ ಓದಬೇಕಂತ ಹೇಳ್ತೀನಿ. ಸೊ ಅದರ ಜೊತೆಗೆ KPP ಆದಮೇಲೆ ಈ ಡೌನ್ಲೋಡ್ ಸೆಕ್ಷನಲ್ಲೂ ಕೂಡ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಈ ಥರ್ಡ್ ಒನ್ ಇದೆಯಲ್ವಾ, ಇದು ಪಾರ್ಟಿಸಿಪೇಟ್ ಮಾಡಬೇಕು. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ನಾನೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಇದನ್ನು ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನಮಗೆ 5 ಸೆಗ್ಮೆಂಟ್ ಇದೆ. ಓಕೆ, ಸೆಲೆಕ್ಟ್ ಲಾಟ್, ಅದು ಲಾಟ್ ನಂಬರ್ ಸೆಲೆಕ್ಟ್ ಮಾಡಿರ್ತೀವಿ, ಸೇವ್ ಅಂಡ್ ಕಂಟಿನ್ಯೂ. ಓಕೆ, ಸೊ ಅದು ಗ್ರೀನ್ ಆಗುತ್ತೆ. ನೆಕ್ಸ್ಟ್ ಆಕ್ಷನ್ ಫೀ 500 ರೂಪಾಯಿ ಕಟ್ಟಬೇಕು. EMD 50,000 ಪರ್ ಸೈಟಿಗೆ ಕಟ್ಟಬೇಕು. ಜನರಲ್ ಕಂಡೀಷನ್ನು ನಾನು ಅವ್ರದ್ದೇನು ಕಂಡೀಷನ್ ಇದ್ದು ನಾವು ಹ್ಞೂ ಅನ್ಲೇಬೇಕು, ಯಾಕಂದರೆ ಇದು ಸರ್ಕಾರದ ಆಪ್ಷನ್ ಆಗಿರೋದ್ರಿಂದ. ಸೊ ನಿಮಗೆ ಟೈಮ್ ಇದ್ದರೆ ಓದ್ಕೊಳ್ಳಿ, ಅದರಲ್ಲಿ ಏನಂತ. ಸೊ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ನಿಮಗೆ 3 ಡಾಕ್ಯುಮೆಂಟ್ಸ್ ಬರುತ್ತೆ. ಈ ಆಧಾರ್ಗೆ ಆಧಾರ್ ಹಾಕಿ, ಪ್ಯಾನ್ಗೆ ಪ್ಯಾನ್ ಹಾಕಿ, ಸ್ಪೆಸಿಮೆನ್ ಸಿಗ್ನೇಚರ್ಗೆ ನಾನೇನು ತೋರಿಸ್ದಲ್ಲ ಸ್ಪೆಸಿಮೆನ್ ಸಿಗ್ನೇಚರ್ ಅದನ್ನು ಹಾಕಿ, ಫೋಟೋಸ್ ಎಲ್ಲ ಹಾಕಿಬಿಟ್ಟು, ಈ ಕಂಪನಿಯವ್ರು ತೊಗೊಂಡವ್ರು ಇರ್ತಾರಲ್ಲ ಅವ್ರಿಗೆ ಕಂಪನಿ ಸಂಬಂಧಪಟ್ಟಿದ್ದು ರಿಜಿಸ್ಟರ್ ಕಾಪಿ ಡಾಕ್ಯುಮೆಂಟ್ ಎಲ್ಲ ಹಾಕಬೇಕು. ನೀವೇನಾದರೂ ಇಂಡಿವಿಜುವಲ್ ಆಗಿದ್ದರೆ ಇದನ್ನೇ ಸ್ಪೆಸಿಮೆನ್ ಸಿಗ್ನೇಚರ್ನ ಇಲ್ಲೂ ಕೂಡ ಲೋಡ್ ಮಾಡಿ, ನೀವು ಕಂಪನಿಯಿಂದ ಮಾಡ್ತಿರಲ್ಲ. ಹಾಗಾಗಿ ನೀವು ಜಾಯಿಂಟ್ ಏನಾದರೂ ಮಾಡ್ತಾ ಇದ್ರೆ ಇಲ್ಲಿ ಅಡಿಷನಲ್ ಅಪ್ಲೋಡ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು 3 ಜನದ ಹೆಸರಲ್ಲಿ ಅಡಿಷನಲ್ ಜಾಬ್ ಮಾಡ್ತಾ ಇದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಂದ್ರೆ ಇಲ್ಲಿ ಹಾಕಿ, ಒಂದೇ PDF ಅಲ್ಲಿ ಆ್ಯಡ್ ಮಾಡಿಬಿಟ್ಟು ಇಲ್ಲಿಗೆ ಹಾಕಿ. ದಟ್ ವಿಲ್ ಬಿ ಗುಡ್. ರಿಮಾರ್ಕಲ್ಲಿ ಬರೀಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಲೈಕ್ ಮಿಸ್ಟರ್ A, ಮಿಸ್ಟರ್ B, ಮಿಸ್ಟರ್ C, ಮಿಸ್ಟರ್ D, ವಿ ಆರ್ ಗೋಯಿಂಗ್ ಜಾಯಿಂಟ್ ವೆಂಚರ್ ಅಪ್ಲಿಕೇಶನ್ ಫಾರ್ ದಿಸ್ ಅಂತ ಹಾಕ್ಬೋದು. ಸೊ ಇದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಎಲ್ಲ ಗ್ರೀನ್ ಆದಮೇಲೆ ಲಾಸ್ಟಲ್ಲಿ ಡಿಕ್ಲರೇಷನ್ ಹಾಕಿ, ಡಿಕ್ಲರೇಷನ್ ಲಾಸ್ಟಿಗೆ ಹಾಕಬೇಕು, ಒಂದು ನಿಕ್ ನೇಮ್ ಹಾಕಿ ಸೇವ್ ಆನ್ ಮಾಡಿ. ಸೊ ಅದಾದಮೇಲೆ ನಿಮ್ದು ಇದೆಲ್ಲಿ ಬರುತ್ತೆ, ಮೈ ಆಕ್ಷನ್ ಪಾರ್ಟಿಸಿಪೇಷನಲ್ಲಿ ಬರುತ್ತೆ. ಈಗ ನೋಡಿ, ನನಗೆ ಇದು ಸಬ್ಮಿಟ್ ಮಾಡ್ಲಿಕ್ಕೆ ಇನ್ನೂ 11 ದಿವಸ ಟೈಮ್ ಇದೆ ಅಂತ ಅರ್ಥ. ಅಂದರೆ ಅರ್ಧಂಬರ್ಧ ಕೆಲಸ ಮಾಡಿದ್ದೀನಲ್ವಾ. ಸೊ ಐ ಆಮ್ ನಾಟ್ ಪಾರ್ಟಿಸಿಪೇಟಿಂಗ್, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಅಂತ ಪರ್ಟಿಕ್ಯುಲರ್ ಆಕ್ಷನ್ ಡೇ ಏನು ಹೇಳಿದ್ದೀನಲ್ವಾ, 2, 3, 3, 4ಗೆ ಅದು ಈ ಲೈವ್ ಆಕ್ಷನಲ್ಲಿ ಬರುತ್ತೆ. ಸೊ ಲೈವ್ ಆಕ್ಷನ್ ಇಸ್ ವೆರಿ ಸಿಂಪಲ್, ಯು ಕ್ಯಾನ್ ಆಪರೇಟ್ ಇಟ್ ನಾರ್ಮಲ್. ಸೊ ಇದು ಎಂಟೈರ್ ಪ್ರೊಸೀಜರು. ಸೊ ಬಟ್ ಈಗ ನಾವು ನೋಡಬೇಕಾಗಿರೋದು ನೋಟಿಫಿಕೇಶನಲ್ಲಿ ಇರುವಂತಹ ಡೇಟಾ ಹೆಂಗೆ ಕ್ರಾಸ್ ಚೆಕ್ ಮಾಡಬೇಕು ಅಂದ್ರೆ ಒಂದೇ ಒಂದು ಎಕ್ಸಾಂಪಲ್. ಓಕೆ, ಸಿನ್ಸ್ ಐ ಡೌನ್ಲೋಡೆಡ್ ಆಲ್ರೆಡಿ ಫ್ಯೂ ಮ್ಯಾಪ್ಸ್, ಅದನ್ನೇ ಕೂಡ ರೆಫರ್ ಮಾಡ್ತೀನಿ. ಲೆಟ್ ಮೀ ಜಸ್ಟ್ ಇದನ್ನೇ ಮಾಡಿಬಿಡ್ತೀನಿ ನೋಡಿ. ಈಗ ಸೈಟ್ ನಂಬರ್ 108, ಇದು EWS 9/6, 54 ಮೀಟರು, ಇದು ಪ್ರೈಸಲ್ಲಿ ಹಾಕಿದ್ದಾರೆ. ಸೊ ನಾನು ಬಿಳಿಗಿಗೆ ಹೋಗ್ತೀನಿ. ಬಿಳಿಗಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್
ಸ್ಯಾಟಲೈಟ್ ಇಮೇಜನ್ನು ಹಾಕಿರ್ತೀನಿ. ಬಿಳಿಗಿ ಝೂಮ್ ಮಾಡ್ತೀನಿ. ಓಕೆ, ಸೊ ನಾನು ಈ ಬಿಳಿಗಿಯಲ್ಲಿ ಸೈಟ್ ನಂಬರ್ 108 ಇರಲೇಬೇಕು. ಓಕೆ, ಸೊ ಇಷ್ಟೊಂದು ಸೈಟ್ ಇದೆ. ಇದು ಕೂಡ ಯಾವ ರೋಡಿಗೆ ಹತ್ತಿರದಲ್ಲಿದೆ? ಜಮಖಂಡಿ ಬಿಳಿಗಿ ರೋಡಲ್ಲಿ ಬರುತ್ತೆ. ಸ್ವಲ್ಪ ಹಿಂದ್ಗಡೆ ಮಾಡಿದ್ದಾರೆ. KHB ಅವ್ರದ್ದು ಒಂದು 2-3 ಹೌಸನ್ನೆಲ್ಲ ಕಟ್ಟಿದ್ದಾರೆ. ಈ ಮನೆಗೆ ಯಾವುದೋ ಪೇಂಟ್ ಆದಂಗಿದೆ. ಐ ಥಿಂಕ್ ಲುಕ್ಸ್ ಟು ಬಿ. ಇದನ್ನೆಲ್ಲ ಇಮೇಜ್ ನೋಡಿದ್ರೆ ಇಲ್ಲಿ ಯಾರೋ ವಾಸವಾಗಿದ್ದಂಗಿದ್ದಾರೆ, ಹೋಗಿ ಚೆಕ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನೆಲ್ಲಿ ಲೇಔಟಲ್ಲಿ ಯಾವುದೋ ಒಂದು ಮನೆ ಕೂಡ ಕಾಣ್ತಾ ಇಲ್ಲ ಆಸ್ ಆಫ್ ಟುಡೇಸ್ ಇನ್ವೆಸ್ಟಿಗೇಷನ್ ಪ್ರಕಾರ. ಬಟ್ ಇಷ್ಟು ಸೈಟ್ ಚೆಕ್ ಇನ್ ಮಾಡಿದ್ರೆ ನನಗನ್ಸುತ್ತೆ ಇದೇ 108 9/6 54 ಎಲ್ಲ ಹಾಕಿದ್ದಾರೆ, ಕರೆಕ್ಟಾಗಿದೆ. ಈಗ ನಮ್ಮ ಗೂಗಲ್ ಅರ್ತ್ ಮ್ಯಾಪ್ ಪ್ರಕಾರ ಇಟ್ಸ್ ಅ ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್. ಈಸ್ಟ್ ಬಂದ್ಬಿಟ್ಟು ನನ್ನ ರೈಟಿಗೆ ಬರುತ್ತೆ, ಸೌತ್ ಬಂದ್ಬಿಟ್ಟು ಡೌನ್ಗೆ, ನಾರ್ತ್ ಇಸ್ ಅ ಟಾಪ್, ಲೆಫ್ಟ್ ಇಸ್ ಅ ವೆಸ್ಟ್. ಸೊ ಇಲ್ಲಿ ನಾರ್ತಿಗೂ ರೋಡ್ ಇದೆ, ಕರ್ಸರ್ ಅಬ್ಸರ್ವ್ ಮಾಡಿ. ವೆಸ್ಟಿಗೂ ಕೂಡ ರೋಡ್ ಇದೆ. ಸೊ ನಾವೀಗ ಇದನ್ನ ಇಲ್ಲಿ ಪೂರ್ವ ಪಶ್ಚಿಮ ಅಷ್ಟೇ ಇದನ್ನು ಕೊಟ್ಟಿದ್ದಾರೆ, ಫೇಸಿಂಗ್ ಇಲ್ಲಿ ಕೊಟ್ಟಿರಲ್ಲ. ನಮಗೆ ವೆರಿ ವೆರಿ ಇಂಪಾರ್ಟೆಂಟು PT ಶೀಟು. ಎಲ್ಲಿ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಮಾಡ್ತೀವಲ್ಲ, ಮ್ಯಾಪು ಮತ್ತು ಸ್ಪೆಸಿಮೆನ್ ಸಿಗ್ನೇಚರು ಮತ್ತು ಇದೆಯಲ್ಲ, ಇದನ್ನು ನಾವು ನೋಡಿ, ಇದನ್ನೆಲ್ಲ ಇವರು ಸರ್ವೆ ಮಾಡಿ ಡೀಟೇಲ್ಸ್ನ ಬರೆದು ಸಿಗ್ನೇಚರ್ ಮಾಡಿರ್ತಾರೆ. ಓಕೆ, ಸೊ ಇವೆಲ್ಲ ಅವ್ರದ್ದು ಡಾಕ್ಯುಮೆಂಟ್ ಇರುತ್ತೆ. ಹಾಗಾಗಿ ಇದನ್ನು ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಪೂರ್ವಕ್ಕೆ ಖಾಸಗಿ. ಓಕೆ, ನಾನು ನಿಮಗೆ ಹೆಂಗೆ ಅಲ್ಲಿ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಈಸಿ ಮಾಡಿಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಈಸ್ಟ್, ಖಾಸಗಿ ಜಮೀನಿದೆ, ಅಗ್ರಿ. ಓಕೆ, ಸೊ ಉತ್ತರಕ್ಕೆ ರಸ್ತೆ, ಇದು ನಾರ್ತ್, ಇಲ್ಲಿ ರೋಡ್ ಇದೆ, ಕರೆಕ್ಟಾಗಿದೆ. ಪಶ್ಚಿಮಕ್ಕೆ ರಸ್ತೆ, ಇಲ್ಲೂ ರೋಡ್ ಇದೆ, ಕರೆಕ್ಟಾಗಿದೆ. ದಕ್ಷಿಣಕ್ಕೆ EWS 107. ಇದು 108 ಅಂದರೆ ಇದರ ಪಕ್ಕದ 107 ಇರುತ್ತೆ. ಕ್ವೈಟ್ ಎವಿಡೆಂಟ್, ವೆರಿ ಕ್ಲಿಯರ್ ಅಂಡ್ ಕ್ರಿಸ್ಪ್. ಈ ಥರ ಚೆಕ್ ಮಾಡಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಈ ಚೆಕಿಂಗ್ಸ್ ಎಲ್ಲ ಇದೆಲ್ಲ, ಇದೆಲ್ಲ ಲೈಕ್ ಮ್ಯಾನ್ಯುಯಲಿ ಮಾಡಿರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡೋ ಬದಲು ಇಲ್ಲಿ ಮಾಡೋದು, ನೀವು ಅನ್ಕೊಳೋದು ಓ ಇದು ಸೈಟು, ಸೊ ಈ ಥರ PT ಶೀಟಿಗೆ ಕ್ರಾಸ್ ಚೆಕ್ ಮಾಡ್ದಂಗೆ ಸುಮ್ಮನೆ ಆಪ್ಷನ್ಗೆ ಹೋಗೋದು. ಓಕೆ, ಆ ಥರ ಮಾಡಿದಾಗ ನೀವು ತೊಗೊಳೋ ಸೈಟು ನೀವು ಪೇಮೆಂಟ್ ಮಾಡೋದು ಕನ್ಫ್ಯೂಷನ್ ಆಗಬಾರ್ದು. ಸೊ ಮ್ಯಾನ್ಯುಯಲ್ ಎರರ್ಗೆ ಅವ್ರು ದೇ ವಿಲ್ ನಾಟ್ ಬೈ ದಟ್. ಎಂಡ್ ಆಫ್ ದ ಡೇ ಏನು ಆಪ್ಷನ್ಗೆ ಇರುತ್ತೋ ಆ KPPL ಡೇಟಾ ಕರೆಕ್ಟಾಗಿರುತ್ತೆ. ಸೊ ಹಾಗಾಗಿ KPPL PT ಶೀಟನ್ನು ರೆಫರ್ ಮಾಡಿ ನೀವು ಅದನ್ನು ಮಾಡಬೇಕು. ಸೊ ಆ ಥರ ಏನಾದರೂ ನೀವು ಯಾವ್ದಾದ್ರು ಎಲ್ಲ ತೊಗೊಳೋದು ಏನೇ ಇದ್ರೂ ಕ್ರಾಸ್ ಚೆಕ್ ಮಾಡಿ. ಇಲ್ಲ ನಿಮ್ಗೆ ಇದು ಆಗಲ್ಲ ಮಾಡಿಕೊಡ್ಬೇಕು ಅಂದ್ರೆ ಐ ಆಮ್ ದೇರ್ ಟು ಹೆಲ್ಪ್ ಯು. ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಸೊ ದಟ್ಸ್ ಆಲ್. ಸೊ ಈ ಇದರಲ್ಲಿ ಅದಾದಮೇಲೆ ಅದನ್ನು ಮ್ಯಾಪ್ ಜೊತೆನೂ ಕೂಡ ಕ್ರಾಸ್ ಚೆಕ್ ಮಾಡಬೇಕು. ಮ್ಯಾಪ್ ಇಸ್ ಅ ವೆರಿ ವೆರಿ ಫೈನಲ್ ಡಾಕ್ಯುಮೆಂಟೇಶನ್. ಓಕೆ, ಸೊ ಕೊನೆಯಲ್ಲಿರೋದಲ್ವಾ, ಬನ್ನಿ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ಬಂದರೆ ಇಲ್ಲಿದೆ ನೋಡಿ, 107 108. ನಾನು ಹೇಳಿಲ್ವಾ, 108 ಬಲಗಡೆ ಈಸ್ಟು, ನಾರ್ತ್ ಮತ್ತು ವೆಸ್ಟ್ ರೋಡ್ ಇದೆ. 9 ಅಡಿ 9 ಅಡಿ 30 ಅಡಿ 30 ರೋಡ್ ಇದೆ. 108 ಕಾರ್ನರ್ ಸೈಟು, 107 ಪಕ್ಕದ ಸೈಟು. ಸೊ ಇಟ್ಸ್ ಪರ್ಫೆಕ್ಟ್ ಆಗಿದೆ. ಚೆಕ್ ಇನ್ನು ಕೂಡ ಅವನು ಯಾರು ಚೆಕ್ ಇನ್ ಮಾಡೋರು ಕೂಡ ನೀಟಾಗಿ ಮಾಡಿದ್ದಾರೆ. ಓಕೆ, ಸೊ ಇಟ್ ಇಸ್ ಅ ಪರ್ಫೆಕ್ಟ್ ಡೀಲ್, ಪರ್ಫೆಕ್ಟ್ ದಿಸ್ ಒನ್ ಪರ್ಫೆಕ್ಟ್ಲಿ ಮಾಡಿದ್ದಾರೆ. ಐ ಡೋಂಟ್ ನೋ ಇದು ಯಾವ ಮ್ಯಾಪನ್ನು ಹಾಕಿದ್ದಾರೆ ಅಂತ ಐ ಆಮ್ ನಾಟ್ ಶ್ಯೂರ್. ಬಟ್ ಇಲ್ಲಿ ಇದು ಮೋಸ್ಟ್ಲಿ ಪ್ರೈವೇಟ್ ಇಲ್ಲ, ಪ್ರೈವೇಟ್ ಇಲ್ಲ. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಗೂಗಲ್ ಮ್ಯಾಪಿಗೂ ಇಲ್ಲಿ ನೋಡಿ 108 ಆದಮೇಲೆ ಸ್ವಲ್ಪ ಕೆಳಗಡೆ ಬಂದರೆ 97 ಎಂಡಲ್ಲಿದೆ. ಓಕೆ, ಸೊ ಅದು ಬಂದ್ಬಿಟ್ಟು 97 ಎಂಡಲ್ಲಿ ಅಂತಂದರೆ ಈ ಮಧ್ಯದಲ್ಲಿ ಈ ಥರ 2 ಬಂದಿದೆ. ಇದನ್ನ ಯಾರು ಮಾಡಿದ್ರು? ಅದು ಮ್ಯಾಪಲ್ಲಿ ಇಲ್ಲಲ್ಲ. ಉದ್ಯಾನವನ ಬಂಪರ್ ಏನಾದರೂ ಅದನ್ನೇ ಅಟ್ಯಾಚ್ ಮಾಡಿದ್ದಾರೆ. STP ಅಂತ ಹಾಕಿದ್ದಾರೆ, STP ಇಲ್ಲಿಲ್ಲ. ಓಕೆ, ದರ್ ಸಮಥಿಂಗ್ ಸಮ್ ಮ್ಯಾಪಿಗೂ ಮೋಸ್ಟ್ಲಿ ತುಂಬ ಹಳೆ ಮ್ಯಾಪ್ ಇರ್ಬೋದು, ಅಥವಾ ರಿವೈಸ್ಡ್ ಮ್ಯಾಪನ್ನು ಅವರು ಇದಕ್ಕೆ ಹಾಕಿಲ್ಲ ಅಂದ್ಕೊತೀನಿ. ದರ್ ಇಸ್ ಸಮಥಿಂಗ್ ಲುಕ್ಸ್ ಫೈನಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ಎನಿವೆ ವಿಲ್ ಟಾಕ್ ಟು ದಟ್ ಪೀಪಲ್. ಬಟ್ ಎನಿವೆ ನೀವು ಲೋಕಲ್ ಆಗಿದ್ದರೆ ಹೋಗಿ ಇದನ್ನು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ. ಕೀಪ್ ಮೀ ಆಲ್ಸೋ ಪೋಸ್ಟೆಡ್. ಓಕೆ, ಈ ಥರ ಮಾಡ್ಕೋಬೇಕು ನೀವು. ಸೊ ಬಿಫೋರ್ ಐ ಗೋ ಟು ಆಲ್ ಬೇಸಿಕ್ ಡೀಟೇಲ್ಸ್ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, ಸೊ ಅದರಿಂದ ನಮಗೆ ಏನು ಉಪಯೋಗ ಇಲ್ಲ. ಸೊ ಇನ್ನು ಮೇಲೆ ನಾನು ಐ ವಿಲ್ ಜಸ್ಟ್ ಗೋ ಥ್ರೂ ಆಲ್ ದ ಲೇಔಟ್ಸು. ಓಕೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ವಾಟ್ ಎವರ್ ಇವತ್ತಿನವರೆಗೂ ಏನು ಲೋಡ್ ಮಾಡಿದಾರಲ್ವ ಅದನ್ನು ನಾನು ಈಗ ಲೋಡ್ ಮಾಡ್ತೀನಿ. ಓಕೆ, ಐ ಥಿಂಕ್ ಇಲ್ಲಿವರೆಗೂ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಎಲ್ಲ ಇವನ್ ಫೇಸ್ಬುಕ್ಕಲ್ಲಾದರೂ ಕೂಡ ಫಾಲೋ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಿದ್ದ ಲಿಂಕು ಡಾಕ್ಯುಮೆಂಟ್ಸ್ಗಳ ಡಿಸ್ಕ್ರಿಪ್ಷನಲ್ಲಿ ಏನು ಬೇಕು ಬೇಸಿಕಲ್ಲಿ ಹಾಕಿದ್ದೀನಿ. ಬಟ್ ಅದಕ್ಕಿಂತ ಮೇನ್ ಎಲ್ಲ ಡೀಟೇಲ್ಸಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ಕೋಬೇಕಂತೇಳಿ. ಅದನ್ನು ನೋಡ್ಕೊಂಬಿಡಿ. ಸೊ ಲೆಟ್ಸ್ ಗೋ ಟು ಸೂರ್ಯನಗರ, ಬೇಡ ಚಾಮರಾಜನಗರ ಹೋಗೋಣ.
ಯಾ ಲಾಸ್ಟ್ ಟೈಮ್ ಬಂದಿತ್ತು ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ 800 1000 1100 1200 ವರೆಗೂ ಹೋಗಿದೆ. ಐ ಥಿಂಕ್ ಈ ಎರಡು ಸೈಟು ಐ ಥಿಂಕ್ ಲಾಸ್ಟ್ ಟೈಮು ಇದ್ದಂಗೆ ಇತ್ತಿದ್ದು ತುಂಬ ಪ್ರೈಸ್ ಹೋಗಿ ಕ್ಯಾನ್ಸಲ್ ಮಾಡಿರಬೇಕು. ಅದ್ರ ಜೊತೆಗೆ ಈ ಎರಡು ಕೊನೆ ಸೈಟನ್ನು ಈ ಸಲ ಹಾಕಿದ್ದಾರೆ. ಇದು ಡೆಡ್ ಎಂಡು. ಇಲ್ಲಿ ಹಿಂದ್ಗಡೆ ಏನು ವಾಟರ್ದು ಏನಾದರೂ ಮಾರ್ಕ್ ಇದೆಯಾ ಐ ಆಮ್ ನಾಟ್ ಶೋರ್. ಮೋಸ್ಟ್ ಇಲ್ಲಿಂದ ಏನಾದರೂ ವಾಟರ್ ಫ್ಲೋ ಆಗುತ್ತಾ, ಯಾಕಂದರೆ ಇಲ್ಲಿ ಅಥವಾ ಇದು ಬೌಂಡ್ರಿ ಆ ಥರ ಬೆಳೆದಿದೆಯಾ ಐ ಆಮ್ ನಾಟ್ ಶೋರ್. ಸೊ ಒಂದು ಮಾತ್ರ ವಾಟರ್ ಟ್ಯಾಂಕ್ ಎದುರುಗಡೆ ಬರುತ್ತೆ, ಇನ್ನೊಂದು ಇಲ್ಲಿ ಬರುತ್ತೆ. ಈ ಎರಡೂ ಕೂಡ ದೊಡ್ಡ ದೊಡ್ಡ ಸೈಟ್ಗಳು, ಸ್ವಲ್ಪ ಆಡ್ ಸೈಟ್ಗಳು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇಫ್ ಯು ನಾಟ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಇಗ್ನೋರ್ ಇಟ್. ಸೊ ಡೀಸೆಂಟ್ ಲೊಕೇಶನ್ನು, ತುಂಬ ಬೆಳೆದಿರುವಂಥ ಏರಿಯಾ, ಮೇನ್ ಸಿಟಿಗೆ ತುಂಬ ಅಟ್ಯಾಚ್ ಆಗಿದೆ, ತುಂಬ ಮನೆಗಳಾಗಿದೆ. ಪರ್ಸ್ನಲಿ ಲಾಸ್ಟ್ ಟೈಮ್ ಹೋದಾಗ ತುಂಬ ಜನ ವಿಡಿಯೋ ಶೇರ್ ಮಾಡಿದ್ರು. ವೆರಿ ವೆರಿ ನೈಸ್ ಕನ್ಸ್ಟ್ರಕ್ಷನ್ ಆಲ್ಸೋ, ಚೆನ್ನಾಗಿದೆ. ಈ ಪ್ರೈಸಲ್ಲಿ ಬೇಸಿಕ್ ಪ್ರೈಸಲ್ಲಿ ಸಿಕ್ಕರೆ ಇಟ್ ಬಿ ಗುಡ್. ಸೊ ಬೆಂಗಳೂರಲ್ಲಿ ಬೈ ಡಿಫಾಲ್ಟ್ ಸೂರ್ಯನಗರ ಫೇಸ್ 3. ಓಕೆ, ಐ ವಿಲ್ ಓನ್ಲಿ ಚೆಕ್ ವಾಟ್ ಇಸ್ ದಟ್ ಸೈಟ್ ಮೋರ್ ದ್ಯಾನ್ 8 ಗುಂಟ. ದಿಸ್ ಒನ್. ಈ ನೋಡಿ, ನೀವು ಈ ಸೈಟಿಗೆ ಹೋದರೆ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತಂದರೆ, ಯು ಮೈಟ್ ಬಿ ಅವೇರ್ ಆಫ್ ದಿಸ್ ಶೋಭಾ, ಬ್ರೂಕ್ಲಿನ್, ಮ್ಯಾನಟನ್. ಓಕೆ, ಈ ರೋಡು ಅಲ್ಲಿ ಬಿಡಲ್ಲ, ಬಟ್ ಈ ಡಬಲ್ ರೋಡ್ಗೆ ಇದೆಯಲ್ಲ, ಇದು ಕಾರ್ನರ್ಸ್. ಇದು ಬೌಂಡ್ರಿ ಇವರು ಮಾರ್ಕ್ ಮಾಡಿಲ್ಲ, ಬಟ್ ನನ್ನ ಪ್ರಕಾರ ಹೋದರೆ ಈ ಬೌಂಡ್ರಿ ಡಬಲ್ ರೋಡ್ಗೆ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಆಗುತ್ತೆ. ಇದು 6700 ಅಡಿ. ನೋಡಿ ಅಲ್ಲಿ ಹೋಗಿ ಏನು ಮಾಡೋಕ್ಕಾಗುತ್ತೆ ನೀವೇ ನೋಡ್ಕೊಳ್ಳಿ. ಎಲ್ಲ ಕೆರೆ ಪಕ್ಕದಲ್ಲಿ ಒಂದು 2-3 ಇದೆ. ಓಕೆ, ಸೊ 1-2 ಮೇನ್ ರೋಡಲ್ಲಿ ಯಾವುದೂ ಇಲ್ಲ, ಬಟ್ ಡಬಲ್ ರೋಡಲ್ಲಿ ಇಲ್ಲೊಂದಿದೆ, ಅದನ್ನು ಕೂಡ ಗಮನಿಸ್ಬೋದು. ಇದು ಕೂಡ ತುಂಬ ಆಡ್ ಸೈಟು. ಓಕೆ, ಸೊ ಅದು ಬಿಟ್ಟರೆ ಇಲ್ಲೊಂದು ಯಾವುದೋ ಕಾರ್ನರ್ ಇದೆ. ಓಕೆ, ಡೀಸೆಂಟಾಗಿ, ಬಟ್ ಎಲ್ಲ ದೊಡ್ಡ ಸೈಟ್ಗಳೇ, ಪ್ರತಿಯೊಂದು ಕೂಡ ದೊಡ್ಡ ದೊಡ್ಡ ಸೈಟ್ಗಳು. ಮಿನಿಮಮ್ 2500 ಅಡಿಯಿಂದ ಹಿಡಿದು 7000 ಅಡಿವರೆಗೂ ಇದೆ. ಇಲ್ಲೊಂದು ಕಾರ್ನರ್ ಇದೆ. ಸೊ ಈ ಥರ ನೋಡಿಕೊಂಡು ಸೈಟ್ ವಿಸಿಟ್ ಮಾಡಿಕೊಂಡು PT ಶೀಟ್ ಮೇಲೆ ಕ್ರಾಸ್ ಚೆಕ್ ಮಾಡಿ ವ್ಯಾಲಿಡೇಟ್ ಮಾಡಿ ನೀವು ಹೋಗಬೇಕು. ಸೊ ಶಿವಮೊಗ್ಗ ಶಿಕಾರಿಪುರ ನೋಡೋಣ. ಸೊ ಪಾವಗಡದಿನ್ನೂ ಲೋಡ್ ಆಗಿಲ್ಲ. ಓಕೆ, ತುಮಕೂರು ಗೂಳೂರ್ದು ಕೂಡ ಲೋಡ್ ಆಗಿಲ್ಲ, ಬಟ್ ಆಸ್ ಆಫ್ ನಾವು ಶಿಕಾರಿಪುರ ಲೋಡ್ ಮಾಡಿದ್ದಾರೆ. ಐ ಥಿಂಕ್ ಇವತ್ತಲ್ಲ. ನೀವು ಮ್ಯಾಪನ್ನ ಡೌನ್ಲೋಡ್ ಮಾಡಿ ನೀವು ಎನಿವೇ ಚೆಕ್ ಮಾಡ್ಬೋದು. ನಿಮಗೆ ನಮ್ಮ ಹೆಲ್ಪ್ ತೊಗೊಂಡ್ರೆ ನಾವು ಅದನ್ನೆಲ್ಲ ಮಾಡ್ಕೊಡ್ತೀವಿ. ವಿತ್ ಲೊಕೇಶನ್ ಕೊಡ್ತೀನಿ. ಇನ್ ಕೇಸ್ ಅವ್ರು ಏನಾದ್ರು ಲೋಡ್ ಮಾಡಲಿಲ್ಲ ಅಂದ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಎಲ್ಲ ಹೆಲ್ಪ್ ಇದೆ, ನಾನೇ ಡೌನ್ಲೋಡ್ ಮಾಡಿ ಕೊಡ್ತೀನಿ. ನೋಡಿ, ಬ್ಯೂಟಿಫುಲ್ ಎಲ್ಲ ಮನೆ ಆಗಿದೆ. ಓಕೆ, ಶಿಕಾರಿಪುರ ಶಿವಮೊಗ್ಗ ಮೇನ್ ರೋಡ್ಗೆ ಇದೆ. ಇನ್ ಅಂಡ್ ಅರೌಂಡ್ ಕೆರೆ ಹಿಂದೆ ಮುಂದೆ 4000 5000 ಅಡಿ ಇದೆ. ಹತ್ತತ್ರ 2000 ರೂಪಾಯಿ ಅಂದರೆ 80 ಲಕ್ಷ 1 ಕೋಟಿ. ಸಂಬಡಿ ಯು ವಾಂಟ್ ಟು ಓಪನ್. ಇದ್ರ ಮಧ್ಯದಲ್ಲಿ ಗೌರ್ಮೆಂಟ್ ವುಮೆನ್ ಚಿಲ್ಡ್ರನ್ ಹಾಸ್ಪಿಟಲ್ ಇದೆ. ದಿಸ್ ಇಸ್ ಒನ್ ಆಫ್ ದ ಗುಡ್, ಏನಂತ ಹೇಳ್ತಾರೆ, ಗುಡ್ ಡೀಟೇಲ್ಸ್. ಲೇಔಟ್ ಒಳಗಡೆ ಒಂದು ಹಾಸ್ಪಿಟಲ್ ಕೂಡ ಇದೆ. ನೋಡಿ ಅಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ, ಎದಕ್ಕೆ ಬೇಕಾಗುತ್ತೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು. ಕೆರೆ ಸುತ್ತಲೂ ಡಬಲ್ ರೋಡ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಗ್ರೇಟ್. ಕೆರೆ ಸುತ್ತ ಮತ್ತು ಪಾರ್ಕಿಗೆಲ್ಲ ನೀಟಾಗೆಲ್ಲ ಮಾಡಿದ್ದಾರೆ. ದಟ್ಸ್ ಆಲ್ಸೋ ನೈಸ್. ಓಕೆ, ಎರಡೂ ಕೂಡ ಕನೆಕ್ಟೆಡ್ ಇದೆ. ಅಂದರೆ ಈ ಕಡೆ ರೋಡ್ ಇದು, ಯಾವ ರೋಡ್ ಇದು, ಹೊನ್ನಳ್ಳಿಯಿಂದ ಬರೋ ರೋಡಿಗೂ ಮತ್ತೆ ಡಬಲ್ ರೋಡ್ ಇದೆ. ಇಲ್ಲಿಂದ ಒಳಗಡೆ ಬಂದರೆ ಇದೆ. ಓಕೆ, ಇದನ್ನ ರಿಯಲ್ ಗೂಗಲ್ ಮ್ಯಾಪಿಗೆ ಹೋಗಿ ನೋಡ್ಬಿಡ್ತೀನಿ. I'm just curious to know. Just give me 1 second. Yeah. ಅಂದರೆ ಹೆಂಗೆ ಕಾಣುತ್ತೆ ಅಂತೇಳಿ. ಸೊ ಲೋಕಲ್ ಇರೋರಿಗೆ ಚೆನ್ನಾಗಿರುತ್ತೆ. ನೋಡಿ, ಇದು ಹೊನ್ನಳ್ಳಿಯಿಂದ ಬರುವಂಥ ಶಿಕಾರಿಪುರ ಬರುವಂಥ ರೋಡು. ಓಕೆ, ಸೊ ಇಲ್ಲೊಂದು ಆರ್ಚ್ ಇದೆ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಪಾಪ ಲೋಕಲ್ ಅವರಾದ್ರೂ ಪೇಂಟ್ ಮಾಡೋದಿಲ್ಲ. ಸೊ ಇದ್ರೊಳಗಡೆ ಹೋಗೋಕ್ಕೆ ಇದು ಲೈವ್ ಕ್ಯಾಚ್ ಆಗಿಲ್ಲ. ಇಟ್ಸ್ ಓಕೆ, ಬಟ್ ಕ್ಯಾಚ್ ಆಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಆಗಿದೆ. ಅಂದರೆ ಲೇಔಟ್ ಹೆಂಗಿದೆ ನೋಡಿ. ಎಲ್ಲ ಕಡೆ ಮನೆಗಳಾಗಿದೆ. ಈ ಥರ ನೀವು ದೂರ ಇದ್ದರೆ ಹೋಗೋಕ್ಕಾಗಲ್ಲ ಅಂದರೆ ಕೆಲವೊಂದು ಡೀಟೇಲ್ಸ್, ಇದು 2023 ಇಮೇಜು. ಈ ಥರ ನೀವು ನೋಡ್ಕೊಂಡ್ಬಿಟ್ಟು ಕೂಡ ಚೆಕ್ ಮಾಡ್ಕೋಬೋದು. ಸೊ ಈ ಜಂಕ್ಷನ್ನಲ್ಲಿ ನೋಡೋಕೆ ಹೋದರೆ ಹೆಂಗೆ ಕಾಣುತ್ತೆ ಅಂಥೇಳಿ. ಕನ್ನಡ ಗೃಹ ಮಂಡಳಿ, ವಿ ಆರ್ ಇನ್ ದ ರೈಟ್ ಜಾಗ, ಕರೆಕ್ಟ್ ಅಲ್ವಾ? ಈ ಥರ ಕ್ರಾಸ್ ಚೆಕ್ ಮಾಡ್ಕೋಬೇಕು.
ಕೆಲವೊಂದು ಕಡೆ ಸೈಟ್ ಚೆನ್ನಾಗಿದ್ರೆ ಆ ಸೈಟ್ ಡೀಟೇಲ್ಸು ಕಾಣುತ್ತೆ. ಓಕೆ, ಸೊ ಈಗ ಹಾಸ್ಪಿಟಲ್ ಅಂತ ಏನು ಹೇಳ್ದಲ್ಲ, ಆ ಹಾಸ್ಪಿಟಲ್ ಮೋಸ್ಟ್ಲಿ ಈ ಜಂಕ್ಷನ್ಲಿದೆ. 2023 ಈ ಸ್ಟೇಜಲ್ಲಿ ಇತ್ತು. ನೀವು ಈಗ ಹೋಗಿ ನೋಡಿ, ಆಲ್ರೆಡಿ ಆಪರೇಷನ್ ಸ್ಟಾರ್ಟ್ ಆಗಿರುತ್ತೆ. ಇದು 2 ವರ್ಷದ ಹಿಂದಿದ್ದು. ಇದು ಆಸ್ ಆಫ್ ನಾವು 2 ವರ್ಷ ಅಂದರೆ ಚೆನ್ನಾಗಾಗಿರುತ್ತೆ. ಓಕೆ, ಸೊ ಈ ಥರ ನೀವು ಇದನ್ನು ನೋಡ್ಕೋಬೇಕು. ಸೊ ನೆಕ್ಸ್ಟ್ ನಾವು ವಿ ವಿಲ್ ಟಾಕ್ ಅಬೌಟ್ ದಿಸ್ ಇಸ್ ಲೋಕಲ್ ಅವ್ರಿಗೆ ತುಂಬ ಒಳ್ಳೆಯದು. ಇನ್ವೆಸ್ಟ್ ಮಾಡೋರಿಗೆ ಶಿಕಾರಿಪುರದಲ್ಲಿ ಕೂಡ ತುಂಬ ಒಳ್ಳೆಯದು. ಲಾಂಗ್ ಟರ್ಮಿಗೆ ಇಷ್ಟು ಬೆಳೆದಿರೋ ಏರಿಯಾಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಯಾಕಂದ್ರೆ ದೊಡ್ಡ ಲೇಔಟ್ ಇದು. ಇನ್ನು ಎಲ್ಲೂ ಕೂಡ ಪ್ರೈವೇಟ್ ಲೇಔಟ್ಗಳ್ದೇನು ಅಷ್ಟೊಂದು ಡೀಟೇಲ್ಸಾಗಿ ಕಾಣ್ತಾ ಇಲ್ಲ ಅಗ್ರೆಸಿವ್ ಆಗಿ. ಬಟ್ ಎಕ್ಸಿಸ್ಟಿಂಗ್ ಲೇಔಟಲ್ಲಿ ಒಂದು ಒಳ್ಳೆ ಜಾಗ, ಒಳ್ಳೆ ಕಮ್ಯುನಿಟಿ, ಒಳ್ಳೆ ಸೈಟ್ಗಳು, ಪಾರ್ಕು, CA ಸೈಟು, ಹಾಸ್ಪಿಟ್ಲ್ ಈ ಥರ ಎಲ್ಲ ಇದ್ದಾಗ ಮೋಸ್ಟ್ಲಿ ಒಂದು ಪಾಸಿಟಿವ್ ವೈಬ್ಸ್. ಗದಗಲ್ಲಿ ನಮ್ಮದೇ ಒಂದು ಸೈಟ್ ಇದೆ, ಅದು ಎಲ್ಲಿದೆ ಅಂತ ತೋರಿಸ್ಬಿಡ್ತೀನಿ. ಓಕೆ, ಸೊ ನಿಮ್ಮ ಬಜೆಟ್ ಈ ಸೈಟು ಮಲ್ಟಿಪಲ್ ಟೈಮ್ಸ್ ಬಂದಿದ್ದು ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಪ್ರಾಪರ್ಟಿ ನಂಬರ್ 10. ಐ ನೋ ದಿಸ್ ಇಸ್ ಲೈಕ್ ನೋಡಿ, ಇದರಲ್ಲಿ ಈ ಕಡೆ ಬರೋದು ಫೇಸ್ 1 ಅಂದರೆ ಶ್ರೀ ಸಾಯಿ ಕಿರಾಣಿ ಸ್ಟೋರ್ ಇದೆ. ಇದು ಫೇಸ್ 1. ಇದು ಫೇಸ್ 1 ಫೇಸ್ 2 ಗೊತ್ತಿಲ್ಲ, ಬಟ್ ಈ ನೋಡಿ ಇದೇ ಹೈವೇ ಹೇಳಿದ್ದು ನಾನು. ಇದ್ದು ಕೂಡ ಲೈವ್ ಇಮೇಜ್ ಕ್ಯಾಪ್ಚರ್ ಆಗಿಲ್ಲ, ಬಟ್ ಇಲ್ಲೆಲ್ಲ ಮೊದಲು 800, 900, 1000 ರೂಪಾಯಿಗೆಲ್ಲ ಆಗಿದೆ. ಬಟ್ ಈ ಸಲ ಕೊನೆಗೆ ಡೆಡ್ ಎಂಡಲ್ಲಿ ಇದೆ. ಓಕೆ, ಸುತ್ತಮುತ್ತನೂ ಪ್ರೈವೇಟ್ ಲೆವೆಲ್ ಸ್ಲೋಲಿಯಾಗಿ ರೆಡಿ ಆಗ್ತಾ ಇದೆ. ಓಕೆ, ಸೊ ಈ ರೋಡ್ ಬಂದಿದ್ದರಿಂದನೇ ಗೌರ್ಮೆಂಟ್ ಅವ್ರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ. ನಿಮಗೇನಾದರೂ ಇಲ್ಲಿ ಒಂದು ಸೌತ್ ವೆಸ್ಟ್ ಪ್ರಾಪರ್ಟಿ, ಈ ಕರ್ಸರ್ ಏನಿಟ್ಟಿದೆಯಲ್ಲ, ಇದು ಕರ್ಸರ್ ಜಸ್ಟ್ ಅಬ್ಸರ್ವ್ ಮಾಡಿ, ಇದು ನಮ್ಮ ಸಬ್ಸ್ಕ್ರೈಬರ್ದಿದೆ. ಬೇಕಂದರೆ ಫೋನ್ ಮಾಡಿ, ನಾನು ಅವ್ರ ಗೌರ್ಮೆಂಟ್ ಪ್ರೈಸ್ಗೆ ಇನ್ನೂ ಕಮ್ಮಿಗೆ ಕೊಡಿಸ್ತೀವಿ. ಬಿಕಾಸ್ ಇದು ತುಂಬ ಹಳೆಯದಲ್ಲಿ ತೊಗೊಂಡಿರೋದು, ನಾನು ಮೊದಲೇ ಹೇಳ್ದಂಗೆ. ಸೊ ಹಾಗಾಗಿ ದೇ ಆರ್ ಓಕೆ ವಿತ್ ಲೆಸ್ ಪ್ರೈಸ್ ಆಲ್ಸೋ. ಅಂದರೆ ಈಗ ಎಕ್ಸಿಸ್ಟಿಂಗ್ ಇರೋ ಸೈಟ್ಗಿನ ತುಂಬ ಹತ್ತಿರದಲ್ಲೇ ನಿಮಗೆ ಸೌತ್ ವೆಸ್ಟ್ ಬೇಕಂದ್ರೆ ಮಾತ್ರ ಫೋನ್ ಮಾಡಿ. ಮತ್ತೆ ಫೋನ್ ಮಾಡಿ ಏನು ಪ್ರೈಸ್ ಎಲ್ಲ ಕೇಳ್ಬಿಡಿ, ಅದಕ್ಕೆ ಚೂರು ಕಮ್ಮಿ ಮಾಡಿ ಕೊಡ್ತೀವಿ. ಸೊ ದಿಸ್ ಇಸ್ ಫುಲ್ ಗದಗ್, ವೆರಿ ಕ್ಲೋಸ್ ಟು APMC, ಬೆಟಗೇರಿ ಎಲ್ಲ ಬರುತ್ತೆ. ಲೋಕಲ್ ಅವ್ರಿಗೆ ತುಂಬ ಒಳ್ಳೆಯದು. ಬಟ್ ಈ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿ ಮುಂದೆ ಏನಾಗುತ್ತೆ ಅಂತ ನೀವೇ ವಿಚಾರಿಸಿ. ಬೆಳಿಗ್ಗೆ ಆಲ್ರೆಡಿ ನಾವು ಚೆಕ್ ಮಾಡಿದ್ದೀವಿ. ರಾಯಚೂರು ಮಾನ್ವಿಯಲ್ಲಿ ಮೊನ್ನೆ ತಾನೇ ಅಲಾಟ್ಮೆಂಟ್ ಮಾಡಿದ್ದಾರೆ ಒಂದು 200-300 ಸೈಟು. ಈಗ ಮತ್ತೆ ಆಕ್ಷನ್ಗೆ ಬಂದಿದೆ. ಐ ಥಿಂಕ್ ಸಂಬಡಿ ಹೂ ಲೈಕ್ಸ್ ಕಾರ್ನರ್ ಒಂದು 150 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತಂದ್ರೂ ನೀವು ಇದಕ್ಕೆ ಹೋಗ್ಬಿಟ್ಟು ನೋಡ್ಕೋಬೋದು. ಇಟ್ ವಿಲ್ ಬಿ ನೈಸ್. ಸೊ ಇನ್ನೂ ಎಷ್ಟೋ ಲೊಕೇಶನ್ಗಳು ಅವ್ರು ಇನ್ನೂ ಇದನ್ನೇ ಮಾಡಿಲ್ಲ. ಸೊ ಕೆಲವೊಂದು ಚೆಕ್-ಇನ್ಗಳು ರಾಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಏನು ಹೇಳ್ತಾರೆ ಅಂತಂದರೆ, ಇದು MIG ಸೈಟ್ ಅಂತ ಹೇಳ್ತಾರೆ, ಪ್ಲಾಟ್ ಏರಿಯಾ. ಬಟ್ ಇಲ್ಲಿ ಎಲ್ಲಿದೆ ಪ್ಲಾಟ್ ಕಾಣ್ತಾನೆ ಇಲ್ಲ. ಇದನ್ನು ಯಾರು ಚೆಕ್-ಇನ್ ಮಾಡಿದ್ದಾರೆ, ಎದಕ್ಕೋಸ್ಕರ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ? ದಿಸ್ ಲುಕ್ಸ್ ಟು ಬಿ ಯಾವುದೋ ಒಂದು ಮೂಲೆಯಲ್ಲಿರೋ ಕೆರೆ ಪಕ್ಕದಲ್ಲಿ ಚೆಕ್-ಇನ್ ಮಾಡಿದ್ದಾರೆ. ಸೊ ಈ ಥರ ಚೆಕ್-ಇನ್ನು ಕೂಡ ನೀವು ಎಲ್ಲ ಕರೆಕ್ಟಾಗಿರಲ್ಲ. ಸೊ ಇದು ನೋಡಿದ್ರೆ ಡೀಟೇಲ್ಸ್ ಕರೆಕ್ಟಾಗಿಲ್ಲ, ಬಟ್ ಇನ್ನೂ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರ ಇದೆ. ಸೊ ವಿ ಕವರ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ಓಕೆ, ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಪರ್ಟಿಕ್ಯುಲರ್ ಲೊಕೇಶನ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಹೇಳಿ, ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಸೊ ಆನ್ ದ್ಯಾಟ್ ನೋಟ್, ಬಾಯ್.